Welcome, my dear students. Today we are going to be learning chapter 8, that is exception handling. You have already learned this concept in your VB.NET. So it is similar to your VB.NET, but some of additional concepts are exist. Okay. Let us see here. An exception is a runtime error. Exception ನಾವು runtime error ಅಂತ ಹೇಳ್ತೇವೆ. Let us see, in computer languages that do not support exception handling, error must be checked and handled manually, typically through the use of error codes and so on. ಸೊ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜಸ್ ನಲ್ಲಿ ನಾವು ಅಬ್ಸರ್ವೇಷನ್ ಮಾಡೋದಾದ್ರೆ ಇದರಲ್ಲಿ ಯಾವುದೇ ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕಾನಿಸಮ್ ನ ಸಪೋರ್ಟ್ ಮಾಡಲ್ಲ, ಓನ್ಲಿ ಎರರ್ ನ ಐಡೆಂಟಿಫೈ ಮಾಡ್ತೀವಿ. ಆ ಎರರ್ ನ ಐಡೆಂಟಿಫೈ ಮಾಡಿ ನಾವೇನ್ ಮಾಡ್ತೀವಿ, ಮ್ಯಾನುವಲಿ ವಿ ಆರ್ ಸಾಲ್ವಿಂಗ್ ದಟ್ ಕೋಡ್. ಓಕೆ, ದಿಸ್ ಅಪ್ರೋಚ್ ಈಸ್ ಆಸ್ ಕುಂಬರ್ಸಮ್ ಆಸ್ ಇಫ್ ಇಟ್ ಇಸ್ ಟ್ರಬಲ್ಸಮ್. ಸೊ ಪ್ರತಿಯೊಮ್ಮೆ ಇಂದ ಎರರ್ನ ನಾವು ಐಡೆಂಟಿಫೈ ಮಾಡ್ತಾ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ, ಅದನ್ನ ಸಾಲ್ವ್ ಮಾಡ್ತಾ ಕೂತ್ಕೊಳ್ಬೇಕಾಗಿದ್ರೆ ಇಟ್ ವಿಲ್ ಬಿಕಮ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. So that is why Java exception handling avoids these problems and in the process brings runtime error management in the object oriented world. So ಇಲ್ಲಿ Java exception handling mechanism ನ ನಾವು ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, in the runtime error management ನ process ಮಾಡ್ತಾ ಇದ್ವಿ. ಈ ಪ್ರಾಬ್ಲಮ್ ನ ಸ್ಟಡಿ ಮಾಡ್ತಾ ಇದ್ವಿ, ಸ್ಟಡಿ ಮಾಡಿ ಅದಕ್ಕೆ ಸಾಲ್ವ್ ಮಾಡ್ತಾ ಇದ್ವಿ. So this is the introduction of your exception handling. Okay, let us see what are the fundamentals of exception handling. So whatever you are doing in the Java, it is treated as an object. Even if you are identifying the exception, we have to suppose to use an exception object. Okay, that is why here it is suggested as object oriented world. Exception handling fundamentals. A Java exception is an object, adani illi ಹೇಳ್ತಾ ಇದ್ದಾರೆ ನೋಡಿ, that it describes an exceptional condition that has occurred in a piece of code. So whatever the exception is arised in your program, it is treated as an exceptional object. Okay, so when an exceptional condition arises, an object representing the exception is created and thrown in the method that caused the error. ಯಾವಾಗ ನಿಮ್ಮ ಎಕ್ಸೆಪ್ಷನಲ್ ಕಂಡೀಷನ್ ಅರೈಸ್ ಆಗ್ತಾ ಉಂಟೋ ಆವಾಗ ಆಬ್ಜೆಕ್ಟ್ ಏನ್ ಮಾಡುತ್ತೆ, ಇಲ್ಲಿ ಆಬ್ಜೆಕ್ಟ್ ರೆಪ್ರೆಸೆಂಟಿಂಗ್ ದಟ್ ಎಕ್ಸೆಪ್ಷನ್ ಇಸ್ ಕ್ರಿಯೇಟೆಡ್ ಅಂಡ್ ಥ್ರೋನ್. ಆಟೋಮೆಟಿಕಲಿ ಯಾವ ಎಕ್ಸೆಪ್ಷನ್ ಆಬ್ಜೆಕ್ಟ್ ಯೂಸ್ ಮಾಡ್ತಾ ಇದ್ರೋ ಆ ಆಬ್ಜೆಕ್ಟ್ ಮೂಲಕ ನಾವು ಏನ್ ಮಾಡ್ತಾ ಇದ್ವಿ, ನಿಮ್ಮ ಪ್ರೋಗ್ರಾಮ್ ನಲ್ಲಿ ಇರುವ ಎರರ್ ನ ಕ್ಯಾಚ್ ಮಾಡ್ತಾ ಇದ್ವಿ. ಥ್ರೋನ್ ಮೀನ್ಸ್ ಐಡೆಂಟಿಫೈ ಮಾಡ್ತಾ ಇದ್ವಿ. ಓಕೆ, ದಟ್ ಮೆಥಡ್ ಮೇ ಚೂಸ್ ಟು ಹ್ಯಾಂಡಲ್ ದ ಎಕ್ಸೆಪ್ಷನ್ ಇಟ್ ಸೆಲ್ಫ್ ಆರ್ ಪಾಸ್ ಇಟ್ ಆನ್. ಸೊ ಆ ಮೆಥಡ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ಯಾವ ರೀತಿಯ ಎಕ್ಸೆಪ್ಷನ್ ಅಕರೆನ್ಸ್ ಆಯ್ತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಓಕೆ, either way at some point the exception is caught and processed. ಸೊ ಕೆಲವು ಸಿಚುವೇಶನ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂತ ಎರರ್ಸ್ ನ ನಾವು ಕ್ಯಾಚ್ ಮಾಡಿ ಮತ್ತೆ ಪ್ರಾಸೆಸ್ ಮಾಡ್ತಾ ಇದ್ವಿ. ಅಂದ್ರೆ ನಿಮ್ಮ ಪ್ರೋಗ್ರಾಮ್ ನಲ್ಲಿ ಏನೇ ಒಂದು ಎರರ್ಸ್ ಬಂದ್ರೆ ಯಾವ ರೀತಿಯ ಎರರ್ ಬಂತು ಅನ್ನೋದನ್ನ ಐಡೆಂಟಿಫೈ ಮಾಡಲಿಕ್ಕೆ ನಾವು ಕೆಲವು ಮೆಕಾನಿಸಮ್ ಯೂಸ್ ಮಾಡಬೇಕು. ಆ ಐಡೆಂಟಿಫೈ ಮಾಡಲಿಕ್ಕೆ ಕೆಲವು ಮೆಕಾನಿಸಮ್ ಯೂಸ್ ಮಾಡಬೇಕು. ಯೂಸ್ ಮಾಡಿದ ನಂತರ ನಿಮ್ಮ ಪ್ರೋಗ್ರಾಮ್ ನಲ್ಲಿ ಇರುವ ಎರರ್ ನ ನೀವು ರೆಕ್ಟಿಫೈ ಮಾಡ್ತಾ ಇದ್ರ, ಕರೆಕ್ಷನ್ ಮಾಡ್ತಾ ಇದ್ರ. ಓಕೆ, ಎಕ್ಸೆಪ್ಷನ್ ಕ್ಯಾನ್ ಬಿ ಜನರೇಟೆಡ್ ಬೈ ದ ಜಾವಾ ರನ್ ಟೈಮ್ ಸಿಸ್ಟಮ್ಸ್ ಆರ್ ದೇ ಕ್ಯಾನ್ ಬಿ ಮ್ಯಾನ್ಯುವಲಿ ಜನರೇಟೆಡ್ ಬೈ ಯುವರ್ ಕೋಡ್. ಸೊ ನಿಮ್ಮ ಬರಿತಿರುವ ನಿಮ್ಮ ಪ್ರೋಗ್ರಾಮ್ ನಲ್ಲಿ ಎರರ್ಸ್ ಇರಬಹುದು, ಎಕ್ಸೆಪ್ಷನ್ಸ್ ಇರಬಹುದು ಅಂತ ಹೇಳ್ತಾ ಇದೀವಿ. ಓಕೆ, as we are familiar with, there are two types of an errors: logical error, syntactical error. So you can able to catch syntactical errors. ಏನೇ ಒಂದು syntactical mistakes ಅಂತದೆಲ್ಲ ಮಾಡಿದ್ರೆ ಅದನ್ನ ನೀವು ಐಡೆಂಟಿಫೈ ಮಾಡಬಹುದು. ಓಕೆ, ಅದೇ ಲಾಜಿಕಲ್ ಎರರ್ ಬಂತು ಅಂತ ಅನ್ಕೊಳ್ಳಿ, ನಿಮ್ಮ ಪ್ರೋಗ್ರಾಮ್ ರನ್ ಮಾಡುವಾಗ ಮಾತ್ರವೇ ನೀವು ಐಡೆಂಟಿಫೈ ಮಾಡ್ತೀರಾ. ಹೌದಾ? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಎಕ್ಸೆಪ್ಷನ್ ಕ್ಯಾನ್ ಬಿ ಜನರೇಟೆಡ್ ಬೈ ಜಾವಾ ರನ್ ಟೈಮ್ ಸಿಸ್ಟಮ್. ನಿಮ್ಮ ಜಾವಾ ರನ್ ಟೈಮ್ ಸಿಸ್ಟಮ್ಸ್ ನಲ್ಲಿ ಐಡೆಂಟಿಫೈ ಮಾಡ್ಕೊಳ್ಬಹುದು, ಜನರೇಟ್ ಆಗುತ್ತೆ. ಓಕೆ, ದೇ ಕ್ಯಾನ್ ಮ್ಯಾನ್ಯುವಲಿ ಜನರೇಟೆಡ್ ಬೈ ಯುವರ್ ಕೋಡ್. ನಿಮ್ಮ ಬರೀತಿರುವ ಕೋಡ್ ನಲ್ಲೇ ಏನ್ ಮಿಸ್ಟೇಕ್ ಮಾಡಿದ್ರ ಅನ್ನೋದನ್ನ ನಿಮ್ಗೆ ತೋರಿಸುತ್ತೆ. ಓಕೆ, ಮ್ಯಾನ್ಯುವಲಿ ಜನರೇಟೆಡ್ ಎಕ್ಸೆಪ್ಷನ್ಸ್ ಆರ್ ಟಿಪಿಕಲಿ ಯೂಸ್ಡ್ ಟು ರಿಪೋರ್ಟ್ ಸಮ್ ಎರರ್ ಕಂಡೀಷನ್ಸ್ ಟು ದ ಕಾಲರ್ ಆಫ್ ಎ ಮೆಥಡ್. ಸೊ ಈ ರೀತಿಯ ನಾವು ಮ್ಯಾನ್ಯುವಲಿ ಜನರೇಟ್ ಮಾಡದಿರುವ ಎಕ್ಸೆಪ್ಷನ್ ಏನಾಗುತ್ತೆ, ಕೆಲವು ರಿಪೋರ್ಟ್ಸ್ ತೋರಿಸುತ್ತೆ. ರಿಪೋರ್ಟ್ಸ್ ಮೀನ್ಸ್ ಎರರ್ ಮೆಸೇಜ್ ತೋರಿಸುತ್ತೆ. ಆ ಎರರ್ ಮೆಸೇಜ್ ಇಂದ ನಮ್ಗೆ ಏನಾಗ್ತಾ ಉಂಟು, ಆ ಎರರ್ ಮೆಸೇಜ್ ತೋರಿಸಬೇಕಾದ್ರೇನು ನಾವು ಕೆಲವೆಲ್ಲ ಮೆಥಡ್ ಬರಿಬೇಕು. ಓಕೆ, ಎಸ್, ಲೆಟ್ ಅಸ್ ಸಿ ಜಾವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇಸ್ ಮ್ಯಾನೇಜ್ಡ್ ಬೈ 5 ಕೀವರ್ಡ್ಸ್. ನೀವೇನೇ ಒಂದು ಜಾವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕಾನಿಸಮ್ ನೀವು ಮಾಡಬೇಕಾಗಿದ್ರೆ ಇಲ್ಲಿ 5 ಕೀವರ್ಡ್ಸ್ ನ ಕಂಪಲ್ಸರಿ ಯೂಸ್ ಮಾಡ್ತೀರಾ. ದಟ್ ಈಸ್ ಟ್ರೈ, ಕ್ಯಾಚ್, ಥ್ರೋ, ಥ್ರೋಸ್ ಅಂಡ್ ಫೈನಲಿ. ಸೊ ಆಲ್ರೆಡಿ ಯು ಆರ್ ಫೆಮಿಲಿಯರ್ ವಿತ್ ಟ್ರೈ, ಕ್ಯಾಚ್ ಅಂಡ್ ಫೈನಲಿ, ರೈಟ್? Here 2 more keywords you are using, that is throw and throws.
Okay, program statement that you want to monitor for exceptions are contained within a try block. ನೀವೇನೇ ಒಂದು ಪ್ರೋಗ್ರಾಮ್ ಬರೀತಿರುವಾಗ ನಿಮ್ಮ ಕೋಡ್ ಏನೇ ಒಂದು ಪ್ರೋಗ್ರಾಮ್ ಬರಿತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಆ ಪ್ರೋಗ್ರಾಮ್ನ ಕೋಡ್ ಎಲ್ಲ ನಾವು ಇಂಪ್ಲಿಮೆಂಟೇಷನ್ ವರ್ಕಿಂಗ್ ಪ್ರಾಸೆಸ್ ಆಗಿರ್ಬೋದು ಅಥವಾ ಲಾಜಿಕ್ಸ್ ಆಗಿರ್ಬೋದು ಅದೆಲ್ಲ ನಾವೆಲ್ಲಿ ಪ್ಲೇಸ್ ಮಾಡ್ತೀವಿ, ಟ್ರೈ ಬ್ಲಾಕ್ನಲ್ಲಿ ಪ್ಲೇಸ್ ಮಾಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ದಟ್ ಯು ವಾಂಟ್ ಟು ಮಾನಿಟರ್ ಫಾರ್ ಎಕ್ಸೆಪ್ಷನ್ಸ್ ಆರ್ ಕಂಟೈನ್ಡ್ ವಿದಿನ್ ಅ ಟ್ರೈ ಬ್ಲಾಕ್. ಓಕೆ, ಸೊ ನಿಮ್ಮ ಟ್ರೈ ಬ್ಲಾಕ್ನಲ್ಲಿ ಎಂಟೈರ್ ವರ್ಕಿಂಗ್ ಕೋಡ್ ಅಥವಾ ನಿಮ್ಮ ಪ್ರೊಸೆಸಿಂಗ್ ಕೋಡ್ ಎಲ್ಲ ಪ್ಲೇಸ್ ಮಾಡ್ತೀರಾ. ಇಫ್ ಆನ್ ಎಕ್ಸೆಪ್ಷನ್ ಅಕರ್ ವಿತ್ ಇನ್ ದ ಟ್ರೈ ಬ್ಲಾಕ್ ಇಟ್ ಇಸ್ ಥ್ರೋ. ಸೊ ನಿಮ್ಮ ಟ್ರೈ ಬ್ಲಾಕ್ ನಲ್ಲಿ ಇದ್ದ ಕೋಡ್ ನಲ್ಲಿ ಏನೇ ಒಂದು ಎರರ್ ಬಂದ್ರೆ ಆಟೋಮೆಟಿಕಲಿ ಟ್ರೈ ಬ್ಲಾಕ್ ಏನ್ ಮಾಡುತ್ತೆ, ಆ ಎಕ್ಸೆಪ್ಷನ್ ನ ಥ್ರೋ ಮಾಡುತ್ತೆ. ಥ್ರೋ ಮಾಡಿ ಎಲ್ಲಿಗೆ ಕಳಿಸುತ್ತೆ, ಇಟ್ ವಿಲ್ ಸೆಂಡ್ ಟು ಯುವರ್ ಕ್ಯಾಚ್ ಬ್ಲಾಕ್. ಓಕೆ, ಯುವರ್ ಕೋಡ್ ಕ್ಯಾನ್ ಕ್ಯಾಚ್ ದಿಸ್ ಎಕ್ಸೆಪ್ಷನ್. ಸೊ ಕ್ಯಾಚ್ ಬ್ಲಾಕ್ ನಲ್ಲಿ ಟ್ರೈ ಬ್ಲಾಕ್ ನಲ್ಲಿ ಆಗಿರುವ ಮಿಸ್ಟೇಕ್ಸ್ ನ ಕ್ಯಾಚ್ ಮಾಡುತ್ತೆ ಅಂಡ್ ಇಟ್ ವಿಲ್ ಬಿ ಹ್ಯಾಂಡಲ್ ಸಮ್ ರೇಷನಲ್ ಮ್ಯಾನರ್. ಸೊ ಈ ರೀತಿಯ ರೇಷನಲ್ ಮ್ಯಾನರ್ ನಲ್ಲಿ ನಾವು ಅದನ್ನ ಸರಿಪಡಿಸ್ತೇವೆ. ಓಕೆ, ಸಿಸ್ಟಮ್ ಜನರೇಟೆಡ್ ಎಕ್ಸೆಪ್ಷನ್ಸ್ ಆರ್ ಆಟೋಮೆಟಿಕಲಿ ಥ್ರೋನ್ ಬೈ ದ ಜಾವಾ ರನ್ ಟೈಮ್ ಸಿಸ್ಟಮ್. ಸೊ ಇಲ್ಲಿ ನಾವು ಆಲ್ರೆಡಿ ಹೇಳ್ತಾ ಇದ್ದೀವಿ. ಎಸ್, ಲೆಟ್ us see here catch block will catches, right? System generated exceptions are automatically thrown by the Java runtime systems. ಸೊ ಕೆಲವೆಲ್ಲ ಸಿಸ್ಟಮ್ಸ್ ಎರರ್ಸ್ ಇರುತ್ತೆ, ಆ ಸಿಸ್ಟಮ್ ಎರರ್ನೆಲ್ಲ ಎಕ್ಸೆಪ್ಷನ್ಸ್ ಎಲ್ಲ ಯಾರು ಐಡೆಂಟಿಫೈ ಮಾಡ್ತಾರೆ, ಜಾವಾ ರನ್ ಟೈಮ್ ಮಿಷಿನ್ಸೇ ಐಡೆಂಟಿಫೈ ಮಾಡುತ್ತೆ. ಓಕೆ, ಸೊ JVM ಮಿಷಿನ್ ಐಡೆಂಟಿಫೈ ಮಾಡುತ್ತೆ. ಟು ಮ್ಯಾನ್ಯುವಲಿ ಥ್ರೋ ಆನ್ ಎಕ್ಸೆಪ್ಷನ್ ಯೂಸ್ ಕೀವರ್ಡ್. ಸೊ ನಿಮ್ಮ ಓನ್ ಎಕ್ಸೆಪ್ಷನ್ ನೀವೇ ಜನರೇಟ್ ಮಾಡಬೇಕಂತ ಹೇಳಿದ್ರೆ ಕಂಪಲ್ಸರಿ ಏನು ಯೂಸ್ ಮಾಡಬೇಕು, ಥ್ರೋ ಕೀವರ್ಡ್ ಯೂಸ್ ಮಾಡಬೇಕು. ಟು ಮ್ಯಾನ್ಯುವಲಿ ಥ್ರೋ ಮೀನ್ಸ್ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಎಕ್ಸೆಪ್ಷನ್ ಅಂಡ್ ಯು ಹ್ಯಾವ್ ಟು ಐಡೆಂಟಿಫೈ ಕ್ಯಾಚ್ ಇಟ್. Okay, yes, let us see. An exception that is thrown out of a method must be specified such by a throw class. ಇಂತ ಏನೇ ಒಂದು ಮ್ಯಾನ್ಯುವಲ್ ಎಕ್ಸೆಪ್ಷನ್ ನೀವು ಥ್ರೋನ್ ಮೆಥಡ್ ಯೂಸ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಕಂಪಲ್ಸರಿ ಆ ಮೆಥಡ್ ಗೆ ಸಂಬಂಧಪಟ್ಟ ಮೀನಿಂಗ್ಸ್ ಎಲ್ಲ ಥ್ರೋಸ್ ಕ್ಲಾಸ್ ನಲ್ಲಿ ಇರಬೇಕು. ಓಕೆ, let us see. Throws class means it is inheriting whatever the exception we are developing from throw is inheriting from these classes, right? Any code that absolutely must be executed after a try block completes is put in a final block. ಸೊ ನಾವು ಟ್ರೈ ಕ್ಲಾಸ್ ಬ್ಲಾಕ್ ಅನ್ನು ಯೂಸ್ ಮಾಡಿ ನಾವೇನೇ ಒಂದು ಇಂಪ್ಲಿಮೆಂಟೇಷನ್ ಕೋಡ್ ಬರಿತಾ ಇದ್ವಿ ಅಂತಂದ್ರೆ ನಾವು ಫೈನಲಿ ಬ್ಲಾಕ್ ನು ಯೂಸ್ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಯಾಕೆ, ಇನ್ ಕೇಸ್ ಇಫ್ ಎನಿ ಟ್ರೈ ಕ್ಯಾಚ್ ಬ್ಲಾಕ್ ಇಸ್ ನಾಟ್ ಎಕ್ಸಿಕ್ಯೂಟೆಡ್ ಆಟೋಮೆಟಿಕಲಿ ಫೈನಲಿ whatever the statement exists in your finally block will be executed. Let us see the general form of exception handling blocks. Okay, so as we know the syntax of a try catch block, ಇಲ್ಲಿ try block ನಲ್ಲಿ ಇರುತ್ತೆ, ಇಲ್ಲೆಲ್ಲ ನಿಮ್ಮ ಇಂಪ್ಲಿಮೆಂಟೇಷನ್ ಕೋಡ್ ಇದೆಲ್ಲ ನೀವು ಬರೀತೀರಾ. ಸೊ ಇಲ್ಲಿ ಕ್ಯಾಚ್ ಬ್ಲಾಕ್ ಬರೀತಾ ಇದ್ದೀರಾ, ಎಕ್ಸೆಪ್ಷನ್ ಟೈಪ್ 1 ಎಕ್ಸೆಪ್ಷನ್ ಆಬ್ಜೆಕ್ಟ್. ಸೊ ಇಲ್ಲಿ ನಾನಾ ರೀತಿಯ ಎಕ್ಸೆಪ್ಷನ್ಸ್ ಅಕರೆನ್ಸ್ ಆಗ್ಬೋದು, ಇಲ್ಲಿ ನಾನಾ ರೀತಿಯ ಎರರ್ಸ್ ಅಕರೆನ್ಸ್ ಆಗ್ಬೋದು. ಆ ಅಕರೆನ್ಸ್ ಆಗ್ತಿರುವಾಗ ಇಲ್ಲಿ ಎಕ್ಸೆಪ್ಷನ್ ಟೈಪ್ ನು ನೀವು ಸ್ಪೆಸಿಫೈ ಮಾಡ್ತಾ ಇದ್ದೀರಾ. ಓಕೆ, ಎಕ್ಸೆಪ್ಷನ್ ಟೈಪ್ ನ ಸ್ಪೆಸಿಫೈ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಅಕರೆನ್ಸ್ ಆಗುವ ಆ ಟೈಪ್ ಗೆ ಮ್ಯಾಚ್ ಆಗಿದ್ರೆ ಈ ಆಬ್ಜೆಕ್ಟ್ ಮುಖಾಂತರ ಯಾವ ರೀತಿಯ ಎರರ್ ಮೆಸೇಜ್ ಅಕರೆನ್ಸ್ ಆಯ್ತು ಅನ್ನೋದನ್ನ ನಾವಿಲ್ಲಿ ಐಡೆಂಟಿಫೈ ಮಾಡಬಹುದು. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ಯಾಚ್ ಎಕ್ಸೆಪ್ಷನ್ ಟೈಪ್ ಟು ಎಕ್ಸೆಪ್ಷನ್ ಆಬ್ಜೆಕ್ಟ್ ಅಂಡ್ ಲಾಸ್ಟ್ ಫೈನಲಿ ಕೋಡ್ ಇಸ್ ಎಕ್ಸಿಸ್ಟ್ ಹಿಯರ್. ಓಕೆ, ಹಿಯರ್ ಎಕ್ಸೆಪ್ಷನ್ ಟೈಪ್ ಇಸ್ ದ ಟೈಪ್ ಆಫ್ ಎಕ್ಸೆಪ್ಷನ್ ದಟ್ ಹ್ಯಾಸ್ ಅಕರ್ಡ್. ಇಲ್ಲಿ ಎಕ್ಸೆಪ್ಷನ್ ಟೈಪ್ ಅಂತ ಹೇಳ್ತಾ ಇದ್ದಾರೆ, ಯಾವ ರೀತಿಯ ಎಕ್ಸೆಪ್ಷನ್ ಅಕರೆನ್ಸ್ ಆಯ್ತು ಅನ್ನೋದನ್ನ ನಾವು ನೋಡಬಹುದು. ಓಕೆ, ಇದು ನಮಗೆ ಗೊತ್ತಿರೋ ಪ್ರಕಾರ ಒಂದು 10 ಎಕ್ಸೆಪ್ಷನ್ ನಮಗೆ ಗೊತ್ತಿರಬಹುದು. ಅದನ್ನ ಮೀರಿನೂ ಸಾಕಷ್ಟು ಎಕ್ಸೆಪ್ಷನ್ಗಳಿವೆ. ನಾವು ಲಾಸ್ಟ್ ಈ ಚಾಪ್ಟರ್ನ ಕೊನೆಯಲ್ಲಿ ಬಿಲ್ಟ್ ಇನ್ ಎಕ್ಸೆಪ್ಷನ್ ಬಗ್ಗೆ ನಾವು ಇಲ್ಲಿ ನೋಡಬಹುದು. ಓಕೆ, ಲೆಟ್ us see next topic is exception types. All exception types are subclass of the built-in class throwable. ನೀವು ಯಾವುದೇ ಎಕ್ಸೆಪ್ಷನ್ ತಗೊಳ್ಳಿ, ಟ್ರೈ ಕ್ಯಾಚ್ ಆಗಲಿ ಯಾವುದೇ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಮೀನಿಂಗ್ ಎಲ್ಲ ಎಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ, ಎಲ್ಲಿಂದ ಇನ್ಹೆರಿಟ್ ಆಗ್ತಾ ಉಂಟು. ಆಲ್ ದೀಸ್ ಆರ್ ದ ಸಬ್ ಕ್ಲಾಸ್ ಆಫ್ ದ ಬಿಲ್ಟ್ ಇನ್ ಕ್ಲಾಸ್ ಥ್ರೋವಬಲ್ ಇಂದ ಡೆರೈವ್ ಮಾಡುತ್ತೆ. ದಸ್ ಥ್ರೋವಬಲ್ ಇಸ್ ದ ಟಾಪ್ ಆಫ್ ದ ಎಕ್ಸೆಪ್ಷನ್ ಕ್ಲಾಸ್ ಹೈರಾರ್ಕಿ. ನಿಮ್ಮ ಪ್ರೋಗ್ರಾಮ್ ನಲ್ಲಿ ನೀವು ನಿಮಗೆ ಎಕ್ಸೆಪ್ಷನ್ ಬರ್ತಾ ಉಂಟು ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಲಾಸ್ ಥ್ರೋವಬಲ್ ಕ್ಲಾಸ್ ನ ಇನ್ಹೆರಿಟ್ ಮಾಡ್ತಾ ಉಂಟು. ಓಕೆ, ದಿಸ್ ಇಸ್ ಬಿಲ್ಟ್ ಇನ್. Immediately below throwable are two subclasses that partition exception in two distinct branches. ಸೊ ಈ ಥ್ರೋವಬಲ್ ಮತ್ತೆ ನಾವೇನ್ ಮಾಡಿದ್ವಿ, ಟಾಪ್ ಮೋಸ್ಟ್ ಇಸ್ ಥ್ರೋವಬಲ್ ಅಂತ ಹೇಳ್ತಾ ಇದ್ವಿ. ಇದರಲ್ಲಿ ನಾವು ಕೆಲವು ಡಿವೈಡ್ ಮಾಡಿ ಇಟ್ಟಿದ್ವಿ. ಓಕೆ, ಟೂ ಸಬ್ ಕ್ಲಾಸಸ್ ಆಗಿ ಪಾರ್ಟಿಷನ್ ಮಾಡಿದ್ವಿ, ಅದರಲ್ಲಿ 2 ಡಿಸ್ಟಿಂಕ್ಟ್ ಬ್ರಾಂಚಸ್ ನ ಪ್ಲೇಸ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ.
one branches is added by exception. ಒಂದು ಬ್ರಾಂಚ್ ನ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡುತ್ತೆ. ದಿಸ್ ಕ್ಲಾಸ್ is used for exceptional condition that user program should catch. ಈ ಎಕ್ಸೆಪ್ಷನ್ ಅನ್ನೋದು ನಿಮ್ಮ ಯೂಸರ್ ಪ್ರೋಗ್ರಾಮ್ ಆಗಿರುತ್ತೆ. ನಿಮ್ಮ ಯೂಸರ್ ಪ್ರೋಗ್ರಾಮ್ ನಲ್ಲಿ ಆಗಿರುವ ಎಲ್ಲಾ ಮಿಸ್ಟೇಕ್ಸ್ ನ ಅದು ಕ್ಯಾಚ್ ಮಾಡುತ್ತೆ. This is also the class that you will subclass to create your own custom exception types. Okay, so ಈ ಕ್ಲಾಸ್ ಅನ್ನು ಯೂಸ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ನಿಮ್ಮ ಓನ್ ಕಸ್ಟಮ್ ಎಕ್ಸೆಪ್ಷನ್ ಟೈಪ್ಸ್ ನ ಸ್ಪೆಸಿಫೈ ಮಾಡಬಹುದು. ಅಂದ್ರೆ ನಿಮ್ಮ ಓನ್ ಕಸ್ಟಮ್ ಎಕ್ಸೆಪ್ಷನ್ ಟೈಪ್ ನ ನೀವು ಸ್ಪೆಸಿಫೈ ಮಾಡಬೇಕಾಗಿದ್ರೆ ನೀವು ಇಂತ ಎಕ್ಸೆಪ್ಷನ್ ಕ್ಲಾಸ್ ನ ಯೂಸ್ ಮಾಡ್ತೀರಾ. This is the child class of your throwable class. Throwable class is the parent class. Okay, there is an important subclass of an exception called runtime exception. So ಇದರಲ್ಲಿ ಇಂಪಾರ್ಟೆಂಟ್ ಸಬ್ ಕ್ಲಾಸ್ ಉಂಟು ಅಂತ ಹೇಳ್ತಾ ಇದ್ವಿ, ಅದನ್ನೇ ನಾವು ರನ್ ಟೈಮ್ ಎಕ್ಸೆಪ್ಷನ್. ಸೊ ಸಿಂಟ್ಯಾಟಿಕಲ್ ಎರರ್ ಅಲ್ಲ, ಸಿಮ್ಯಾಂಟಿಕಲ್ ಎರರ್. ರನ್ ಟೈಮ್ ಎಕ್ಸೆಪ್ಷನ್ಸ್ ಆರ್ ಪ್ರೋಗ್ರಾಮ್ ರನ್ ಮಾಡುವಾಗ ಗೊತ್ತಾಗುತ್ತೆ. ದೋಸ್ ಆರ್ ದ ಲಾಜಿಕಲ್ ಎರರ್ಸ್. ಗಾಟ್ ಇಟ್? Runtime exception means logical errors. Whatever the exceptions occur in your program, it is treated as a runtime exceptions. Okay? Yes. Exception of this type are automatically defined for the program that you write and include things such as division by zero and invalid array indexing. So ಈ ರೀತಿಯ ಎಕ್ಸೆಪ್ಷನ್ ನಮ್ಮ ಓನ್ ಎಕ್ಸೆಪ್ಷನ್ ನಮಗೆ ಗೊತ್ತುಂಟು ಅಂತ ಹೇಳ್ತಾ ಇದ್ವಿ. ಇಲ್ಲೊಂದು ನಾವು ಲಾಜಿಕಲ್ ಎಕ್ಸೆಪ್ಷನ್ ನಾವು ಪ್ರೋಗ್ರಾಮ್ ರನ್ ಮಾಡುವಾಗ ಐಡೆಂಟಿಫೈ ಮಾಡಬಹುದು. ಸಾರಿ, ರನ್ ಟೈಮ್ ಎಕ್ಸೆಪ್ಷನ್, ರೈಟ್? ಸೊ ದೀಸ್ ಆರ್ ದ ನಾಟ್ ದ ಲಾಜಿಕಲ್ ಎಕ್ಸೆಪ್ಷನ್. ಲಾಜಿಕಲ್ ಎರರ್ ಅಲ್ಲ, ಇದೆಲ್ಲ ನಿಮ್ಮ ಸಿಂಟ್ಯಾಟಿಕಲ್ ಎರರ್ಸ್. ರನ್ ಟೈಮ್ ಎಕ್ಸೆಪ್ಷನ್ ಮೀನ್ಸ್ ಸಿಂಟ್ಯಾಟಿಕಲ್ ಎರರ್ಸ್. ಓಕೆ, ಎಸ್. ನಾವು ಲೆಟ್ ಅಸ್ ಸಿ, ಇಲ್ಲೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಡಿವಿಷನ್ ಬೈ ಜೀರೋ ಅಂತ ಹೇಳ್ತಾ ಇದ್ದಾರೆ. ಡಿವಿಷನ್ ಬೈ ಜೀರೋ ಎರರ್ ಅಂಡ್ ಇನ್ವ್ಯಾಲಿಡ್ ಅರೇ ಇಂಡೆಕ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ, ಫಾರ್ ಎಕ್ಸಾಂಪಲ್, ಆಸ್ ವಿ ನೋ, 0 by 10 is 0. Something by 10 by 0 is infinity. So 10 by 0 is infinity ಅಂತ ನಾವು ಹೇಗೆ ಹೇಳ್ತೀವೋ ಅದನ್ನೇ ನಾವಿಲ್ಲಿ ಕಂಪ್ಯೂಟರ್ ಟರ್ಮ್ ನಲ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಅರಿಥಮೆಟಿಕ್ ಎಕ್ಸೆಪ್ಷನ್ ಆರ್ ನಂಬರ್ ಫಾರ್ ಡಿವಿಷನ್ ಬೈ 0 ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಓಕೆ, ಅರಿಥಮೆಟಿಕ್ ಎಕ್ಸೆಪ್ಷನ್. ಇಟ್ ಈಸ್ ಆಕ್ಚುಲಿ ಅರಿಥಮೆಟಿಕ್ ಎಕ್ಸೆಪ್ಷನ್. ಇಲ್ಲಿ ಇನ್ವ್ಯಾಲಿಡ್ ಅರೇ ಇಂಡೆಕ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. For example, you have created an array size of 3. Suppose if you want to access the array size of 4, what happens? It will give an error. Got it? ನೀವು ಅರೇ ಸೈಜ್ ಎಷ್ಟು ಕ್ರಿಯೇಟ್ ಮಾಡಿದ್ರ? 3 ಕ್ರಿಯೇಟ್ ಮಾಡಿದ್ರ. 4ನೇದು ನೀವು ಆಕ್ಸೆಸ್ ಮಾಡಬೇಕಂತ ನೋಡಿದ್ರೆ ಏನಾಗುತ್ತೆ? ಎರರ್ ಬರುತ್ತೆ. So as we know, overflow, underflow, right? But we know array starts at 0 and ends at n-1. ನೀವು 0 ನ ಅರೇ ಇಂಡೆಕ್ಸ್ ಸೈಜ್ ನ ಬಿಲೋ ಆಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೇನು ಅಲ್ಲಿನೂ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಅರೈಸ್ ಆಗುತ್ತೆ. ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್. ಓಕೆ, ನೌ ಲೆಟ್ ಅಸ್ ಸಿ ಹಿಯರ್. ದಿಸ್ ಸ್ಯಾಂಪಲ್ ಪ್ರೋಗ್ರಾಮ್ ವಿಲ್ ಎಕ್ಸ್ಪ್ಲೈನ್ ಡಿವಿಷನ್ ಬೈ 0 ಎರರ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಸ್ಟಾರ್ಟೆಡ್ ದ ಕ್ಲಾಸ್. ಕ್ಲಾಸ್ ನೇಮ್ ಇಸ್ error2 and we have started the main method. So public static void main string args is the main method. ಇಲ್ಲಾದ ನಂತರ ವೇರಿಯಬಲ್ ಇನಿಷಿಯಲೈಸೇಷನ್ ಮಾಡ್ತಾ ಇದೀವಿ. ಇಂಟ್ a ನಲ್ಲಿ 10, b ನಲ್ಲಿ 5, c ನಲ್ಲಿ 5. ಇಂಟ್ x is equal to a by b minus c ಮಾಡ್ತಾ ಇದೀವಿ. That is 10 by 5 minus 5. So 10 by 0. 0 by something 0 ಆಗುತ್ತೆ. Something by 0 infinity. Automatically it causes an exception, right? ನಿಮ್ಮ ಪ್ರೋಗ್ರಾಮ್ ನಲ್ಲಿ ಇದು ಎರರ್ ಆಗಿರುತ್ತೆ ಅಲ್ವಾ? ಇಲ್ಲಿ ನೀವು x ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ಬೇಕಂತ ನೋಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡಬೇಕಾಗುತ್ತೆ. ಆಟೋಮೆಟಿಕಲಿ ಇಟ್ ವಿಲ್ ಕ್ಯಾಚ್ ಅನ್ ಎಕ್ಸೆಪ್ಷನ್, ಇಟ್ ವಿಲ್ ಶೋ ದ ಮೆಸೇಜ್. ಬಟ್ ಇಲ್ಲಿ ನಾವು ಯಾವುದೇ ಟ್ರೈ ಕ್ಯಾಚ್ ಬ್ಲಾಕ್ ಬರೀಲಿಲ್ಲ. ಪ್ಲೀಸ್ ಮೇಕ್ ಎ ನೋಟ್. ಇಲ್ಲಿ ನಾವು ಯಾವುದೇ ಟ್ರೈ ಕ್ಯಾಚ್ ಬ್ಲಾಕ್ ಬರೀಲಿಲ್ಲ, ಆದ್ರೇನು ನಮಗೆ ಎರರ್ ಮೆಸೇಜ್ ಬರುತ್ತೆ. ಓಕೆ, ಸೊ ಆ ಎರರ್ ಮೆಸೇಜ್ ಬರ್ತಾ ಉಂಟು ಅಂತ ಹೇಳಿದ್ರೆ ಅದೇ ಹೇಳಿದ್ವಿ, ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಲ್ಲ, ಕೆಲವೆಲ್ಲ ಸಿಸ್ಟಮ್ ಎಕ್ಸೆಪ್ಷನ್ಸ್ನೆಲ್ಲ ನಾವು ಅಲ್ಲಿ ಪ್ಲೇಸ್ ಮಾಡಿರ್ತೀವಿ. ಕಂಪೈಲರ್ ನಲ್ಲಿ ಆಲ್ರೆಡಿ ಸ್ಪೆಸಿಫೈ ಆಗಿರ್ತೀವಿ. ಈ ಸ್ಪೆಸಿಫೈ ಮಾಡಿದ್ದೆಲ್ಲ ಥ್ರೋಬಲ್ ಕ್ಲಾಸ್ ನ ಯೂಸ್ ಮಾಡ್ತಾ ಉಂಟು. ಥ್ರೋಬಲ್ ಕ್ಲಾಸ್ ನಲ್ಲಿ ಇನ್ನೊಂದು ಎಕ್ಸೆಪ್ಷನ್ ಕ್ಲಾಸ್ 2 ಪಾರ್ಟಿಷನ್ ಮಾಡಿದ್ವಿ. ಒಂದು ಎಕ್ಸೆಪ್ಷನ್, ಇನ್ನೊಂದು ಯಾವುದು ಅನ್ನೋದನ್ನ ನಾವು ನೆಕ್ಸ್ಟ್ ಅಲ್ಲಿ ನೋಡ್ತೀವಿ. ಓಕೆ, ಗಾಟ್ ಇಟ್? ಅದನ್ನೇ ಹೇಳ್ತಾ ಇದ್ದಾರೆ. ದ ಅದರ್ ಬ್ರಾಂಚ್ ಇಸ್ ಟಾಪ್ಡ್ ಬೈ ಎರರ್ಸ್. ಒನ್ ಇಸ್ ಅನ್ ಎಕ್ಸೆಪ್ಷನ್ ಅಂಡ್ ಅದರ್ ಒನ್ ಇಸ್ ಅ ಎರರ್ಸ್. ಸೊ ಈ ಪ್ರೋಗ್ರಾಮ್ ರನ್ ಮಾಡಿ ನೋಡುವ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಲ್ವಾ? ಎಸ್, ಲೆಟ್ ಮಿ ಕಾಪಿ and I am taking notepad.
Yes, let me paste and I'm closing. One more close is required, right? Yes, ಈ program ನಲ್ಲಿ ಮಿಸ್ಟೇಕ್ ಇಲ್ಲಿ ಉಂಟು ಅಂತ ನಮಗೆ ಗೊತ್ತುಂಟು. Let me check what it will give the output. Yes, so error 2, I'm copying, I'm saving. While saving, you have to confirm it you are storing in the right directory, right? JDK 1.4 bin alli store ಮಾಡಬೇಕು. error2.java, I'm saving. Afterwards we have to move to start button. Start button alli right click, run right click, run cmd. Yes, cmd open ಮಾಡಿದಾಗ ಕಮಾಂಡ್ ಪ್ರಾಂಪ್ಟ್ ಬರುತ್ತೆ. ಇದರಲ್ಲಿ cd jdk 1.4/bin. now compile it, java c error2.java. so whenever we run, please observe here, ಕಂಪೈಲ್ ಮಾಡಿದಾಗ ಇಲ್ಲಿ ಎರರ್ ಉಂಟು ಅನ್ನೋದು ನಮಗೆ ಗೊತ್ತಾಗ್ತಾ ಉಂಟು. ಬಟ್ ಅದೇ ಹೇಳಿದ್ವಿ, ರನ್ ಟೈಮ್ ಎಕ್ಸೆಪ್ಷನ್, ಪ್ರೋಗ್ರಾಮ್ ರನ್ ಮಾಡುವಾಗ ಮಾತ್ರವೇ ಗೊತ್ತಾಗುತ್ತೆ. ಕಂಪೈಲ್ ಟೈಮ್ ನಲ್ಲಿ ನಮಗೆ ಗೊತ್ತಾಗಲ್ಲ, ಪ್ರೋಗ್ರಾಮ್ ರನ್ ಮಾಡುವಾಗನೇ ಗೊತ್ತಾಗುತ್ತೆ. ಓಕೆ, ಇಟ್ ಈಸ್ ನಾಟ್ ಅ ಸಿಂಟ್ಯಾಟಿಕಲ್ ಎರರ್, ಇಟ್ ಈಸ್ ಅ ಲಾಜಿಕಲ್ ಎರರ್. ಗಾಟ್ ಇಟ್? ಸೊ ಜಾವಾ ಎರರ್ 2 ಅಂತ ನಾನು ರನ್ ಮಾಡುವಾಗ ಏನಾಗ್ತಾ ಉಂಟು ಅನ್ನೋದನ್ನ ಅಲ್ಲಿ ಅಬ್ಸರ್ವೇಷನ್ ಮಾಡಿ. ಆಟೋಮೆಟಿಕಲಿ ಸಿಸ್ಟಮ್ನಲ್ಲಿ ನಿಮ್ಮ JVM ಮೆಷಿನ್ ನಲ್ಲಿ ಉಂಟು ಇಲ್ಲಿ. ಸೊ ಇಲ್ಲಿ ಅಬ್ಸರ್ವೇಷನ್ ಮಾಡಿದ್ರೆ ಕೇರ್ಫುಲ್ ಆಗಿ ನೀವು ಎಕ್ಸೆಪ್ಷನ್ ಇನ್ ಥ್ರೆಡ್ ಮೈನ್ java.lang.arithmetic exception by 0 at error2 main error2.java in the line number 4. ಇಲ್ಲಿ ಲೈನ್ ನಂಬರ್ 4 ನಲ್ಲಿ ತೋರಿಸ್ತಾ ಉಂಟು ನೋಡಿ. ಸೊ ಇಲ್ಲಿ ಡಿವಿಷನ್ ಬೈ 0 ಎರರ್ ಯಾವ ಎರರ್ ಅಂತ ಹೇಳ್ತಾ ಇದ್ದಾರೆ, java.lang ನಲ್ಲಿ ಇದರ ಬಗ್ಗೆ ಯಾವ ನೋಡಿ, ಜಾವಾ ಕ್ಲಾಸ್ ಅಲ್ಲಿ, ಲ್ಯಾಂಗ್ವೇಜ್ ಕ್ಲಾಸ್ ಅಲ್ಲಿ ಅಥವಾ ಜಾವಾ ಫೋಲ್ಡರ್ ಅಲ್ಲಿ, ಲ್ಯಾಂಗ್ವೇಜ್ ಫೋಲ್ಡರ್ ಅಲ್ಲಿ ನಿಮ್ಮ ಅರ್ಥಮೆಟಿಕ್ ಎಕ್ಸೆಪ್ಷನ್ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಯಾವುದು? ನಿಮ್ಮ 10/0. ಓಕೆ, ಲೈನ್ ನಂಬರ್ 4 ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ವೆದರ್ ಇಟ್ ಇಸ್ ಲೈನ್ ನಂಬರ್ 4 ಆರ್ ಸಮ್. ಎಸ್, ಪ್ಲೀಸ್ ಅಬ್ಸರ್ವ್ ಹಿಯರ್ ದ ಲೈನ್ ನಂಬರ್ 4. ಗಾಟ್ ಇಟ್? ಸೊ ದೀಸ್ ಆರ್ ದ ರನ್ ಟೈಮ್ ಎರರ್ಸ್. ನಿಮ್ಮ ರನ್ ಟೈಮ್ ಎರರ್ಸ್ ನ ಐಡೆಂಟಿಫೈ ಮಾಡಬೇಕಾಗಿದ್ರೆ ನಿಮ್ಮ ಎಕ್ಸೆಪ್ಷನ್ ಕ್ಲಾಸ್ ನ ಯೂಸ್ ಮಾಡ್ತೀರಾ. ಓಕೆ, ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದೀವಿ. ಪ್ರತಿಯೊಂದು ಎರರ್ ನಾವು ಥ್ರೋಬಲ್ ಕ್ಲಾಸ್ ಇಂದ ಇನ್ಹೆರಿಟ್ ಮಾಡ್ತಾ ಇದೀವಿ. ಥ್ರೋಬಲ್ ಕ್ಲಾಸ್ ನಲ್ಲಿ ಮತ್ತೆ ನಾವು ಪಾರ್ಟಿಷನ್ ಮಾಡಿದ್ರೆ ಒಂದು ಎಕ್ಸೆಪ್ಷನ್ ಆಗಿರುತ್ತೆ, ಇನ್ನೊಂದು ಎರರ್ ಆಗಿರುತ್ತೆ. ಸೊ ಎಕ್ಸೆಪ್ಷನ್ಸ್ ಆರ್ ಲಾಜಿಕಲ್ ಎರರ್ಸ್, ಎರರ್ಸ್ ಆರ್ ಸಿಂಟ್ಯಾಟಿಕಲ್ ಎರರ್ಸ್. ಓಕೆ, ಸೊ ಇಲ್ಲಿ ನಿಮ್ಗೆ ಈ ಪ್ರೋಗ್ರಾಮ್ ಅರ್ಥ ಆಯ್ತು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈಗ ಸೆಕೆಂಡ್ ಬ್ರಾಂಚ್ ನಾವು ಎರರ್ ಬಗ್ಗೆ ಹೇಳ್ತಾ ಇದೀವಿ. ಈ ಎರರ್ ವಿಚ್ ಡಿಫೈನ್ಸ್ ಎಕ್ಸೆಪ್ಷನ್ ದಟ್ ಆರ್ ನಾಟ್ accepted to be caught under normal circumstance by your program. ಸೊ ನಿಮ್ಮ ನಾರ್ಮಲ್ ಪ್ರೋಗ್ರಾಮ್ ಐಡೆಂಟಿಫೈ ಮಾಡಲಿಕ್ಕೆ ಆಗದೆ ಸಿಚುವೇಶನ್ ಅಲ್ಲಿ ಇಂಥದನ್ನೆಲ್ಲ ಯೂಸ್ ಮಾಡ್ತೀವಿ. ಪ್ಲೀಸ್ ಅಬ್ಸರ್ವ್ ಹಿಯರ್, ವಿಚ್ ಡಿಫೈನ್ಸ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಮೀನ್ಸ್ ಎರರ್ಸ್. ಓಕೆ, ಮಿಸ್ಟೇಕ್ಸ್, program logic mistakes or syntactical mistakes that are not accepted to be caught under normal circumstances by your program. ಕೆಲವೆಲ್ಲ ನಾರ್ಮಲ್ ಸರ್ಕಮ್ಸ್ಟೆನ್ಸ್ ನಲ್ಲಿ ಐಡೆಂಟಿಫೈ ಮಾಡದೆ ಹೋದ್ರೆ ಅದನ್ನ ಐಡೆಂಟಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸೆಪ್ಷನ್ ಟೈಪ್ ಎರರ್ ಆರ್ ಯೂಸ್ಡ್ ಬೈ ಜಾವಾ ರನ್ ಟೈಮ್ ಸಿಸ್ಟಮ್ ಇಸ್ ಟು ಇಂಡಿಕೇಟ್ ಎರರ್ ಹ್ಯಾವಿಂಗ್ ಟು ಡೂ ವಿತ್ ರನ್ ಟೈಮ್ ಎನ್ವೈರ್ಮೆಂಟ್ ಇಟ್ ಸೆಲ್ಫ್. ಸೊ ನಿಮ್ಮ ಎರರ್ ಏನ್ ಮಾಡುತ್ತೆ, ಜಾವಾ ರನ್ ಟೈಮ್ ಸಿಸ್ಟಮ್ ಆಗ್ತಿರುವಾಗನೇ ತೋರಿಸುತ್ತೆ. ಓಕೆ, ಬಟ್ ಇಲ್ಲಿ ಎರರ್ಸ್ ನ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಕಂಪಲ್ಸರಿ ನಾವು ಟ್ರೈ ಕ್ಯಾಚ್ ಬ್ಲಾಕ್ ನ ಯೂಸ್ ಮಾಡ್ತೀವಿ. ಟ್ರೈ ಕ್ಯಾಚ್ ಬ್ಲಾಕ್ ನ ಯೂಸ್ ಮಾಡಿ ನಾವೇನ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಅಬ್ಸರ್ವೇಷನ್ ಮಾಡಬಹುದು. ಓಕೆ, ಸೊ ಇಫ್ ಯು ಆರ್ ಯೂಸಿಂಗ್ ದ ಟ್ರೈ ಕ್ಯಾಚ್ ಬ್ಲಾಕ್ ಮೀನ್ಸ್ ಕಂಪಲ್ಸರಿ ಯು ಆರ್ ಕ್ಯಾಚಿಂಗ್ ಸಮ್ errors and also you are catching some exception. Errors are syntactical mistakes, exceptions are runtime mistakes. Okay, yes, ಅದನ್ನ ನೀವು ನೆನಪಿಟ್ಕೊಳ್ಳಿ. ಇಲ್ಲೊಂದು ಸ್ಯಾಂಪಲ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಕ್ಲಾಸ್ exdemo4 main ಮೆಥಡ್. ಇಲ್ಲಿ ನೋಡಿ ಇಂಟಿಜರ್ ರೇಂಜ್ ಕೊಟ್ಟಿದ್ದಾರೆ, ಇಂಟಿಜರ್ ಡಿಕ್ಲರೇಷನ್ ಮಾಡಿದ್ದಾರೆ with the size 4, right? So automatically it starts at 0 and ends at 3 as we know that. ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಡಿ, system.out.println before is exception is generated. ಎಕ್ಸೆಪ್ಷನ್ ಎರರ್ ಅಕರ್ ಆಗುವ ಮೊದಲು ಏನಾಯ್ತು ಅನ್ನೋದನ್ನ ಡಿಸ್ಪ್ಲೇ ಆಗುತ್ತೆ. ಸೊ ಇಟ್ಸ್ ಸೈಜ್ ಇಸ್ 4. ಇಫ್ ಯು ಟ್ರೈಂಗ್ ಟು ಆಕ್ಸೆಸ್ ದ number of 7 is equal to 10, it shows index past number boundary. So this won't be executed, this won't be displayed. So
ಯಾವಾಗ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಆಟೋಮೆಟಿಕಲಿ ಟ್ರೈ ಬ್ಲಾಕ್ನಲ್ಲಿ ಒಂದು ಎಕ್ಸೆಪ್ಷನ್ ಐಡೆಂಟಿಫೈ ಮಾಡಿತ್ತು, ಆಟೋಮೆಟಿಕಲಿ ಈ ಕ್ಯಾಚ್ ಬ್ಲಾಕಿಗೆ ಪಾಸ್ ಮಾಡುತ್ತೆ, ಥ್ರೋ ಮಾಡುತ್ತೆ. ಥ್ರೋ ಮಾಡುವಾಗ ಇಲ್ಲಿ ನಮಗೆ ಆಲ್ರೆಡಿ ಗೊತ್ತುಂಟು ನಂಬರ್ ಆಫ್ 7 = 10 ಇಸ್ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್. ಇದು ಯಾವುದಂತ ಹೇಳ್ತೀವಿ? ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್. ಆ ಎರರ್ನ ನಾವು ಈ ಆಬ್ಜೆಕ್ಟ್ಗೆ ಪಾಸ್ ಮಾಡಿರ್ತೀವಿ, ಈ ಎಕ್ಸ್ ಈ ಆಬ್ಜೆಕ್ಟ್ಗೆ ಪಾಸ್ ಆಗಿರುತ್ತೆ. ಸೊ ಆಟೋಮೆಟಿಕಲಿ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಅಂತ ಬರುತ್ತೆ. ಇನ್ ಕೇಸ್ ನಾವು ಇದನ್ನ ಬರೆಯದೆ ಹೋದ್ರೆ exe.message ಅಂತ ಕೊಟ್ರೆ ಸಿಸ್ಟಮ್ಗೆ ಸಂಬಂಧಪಟ್ಟ ಮೆಸೇಜ್ ಬರುತ್ತೆ. ಓಕೆ, ಯಾವಾಗ ಈ ಕ್ಯಾಚ್ ಬ್ಲಾಕ್ ನಲ್ಲಿ ಇರುವ ಇನ್ಫಾರ್ಮೇಶನ್ ಎಕ್ಸಿಕ್ಯೂಟ್ ಆಗೋಯ್ತು, ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ಏನೆಲ್ಲ ಸ್ಟೇಟ್ಮೆಂಟ್ ಉಂಟು ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಕಾಪಿ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನಲ್ಲಿ ಎರರ್ ಏನು ಅನ್ನೋದು ನಿಮ್ಗೆ ಗೊತ್ತಾಯ್ತು, ಆದ್ರೆ ಒಮ್ಮೆ ನಾನು ರನ್ ಮಾಡಿ ನಿಮ್ಗೆ ತೋರಿಸುವಾಗ ನಿಮ್ಗೆ ಗೊತ್ತಾಗುತ್ತೆ, ಇನ್ನೊಂದು ನೀಟಾಗಿ ಗೊತ್ತಾಗುತ್ತೆ ಇಲ್ಲಿ. ಓಕೆ, ಎಸ್, ಐ ಆಮ್ ಪೇಸ್ಟಿಂಗ್. ರೈಟ್, ಫಾರ್ ಎಕ್ಸಾಂಪಲ್ ಇದನ್ನ ಸೇವ್ ಮಾಡಬೇಕು. ಐ ಆಮ್ ಕಾಪಿಂಗ್ and I am saving. While saving you have to ensure that you are storing in right directory. Okay, exe demo4.java save ಮಾಡಿದೀವಿ and I am moving to my command prompt. Command prompt ಅಲ್ಲಿ ಆಲ್ರೆಡಿ ನಿಮಗೆ ಗೊತ್ತೇ ಉಂಟು ಇಲ್ಲಿ. Right, okay, now I am compiling javac exe demo4.java. ಸೊ ನೋಡಿ, ಇಲ್ಲಿ ಪ್ರೋಗ್ರಾಮ್ ನಲ್ಲಿ ಆಲ್ರೆಡಿ ಸಿಂಟ್ಯಾಟಿಕಲ್ ಮಿಸ್ಟೇಕ್ಸ್ ಉಂಟು. ದಟ್ ಮಿಸ್ಟೇಕ್ ಇಸ್ ಯುವರ್ ಡಬಲ್ ಕೊಟೇಶನ್ಸ್. ರೈಟ್, ಇಲ್ಲೆಲ್ಲ ಉಂಟು ನೋಡಿ, ಇದು ಮಿಸ್ಟೇಕ್ ಆಯಿತು ಅಲ್ವಾ? ಈ ಮಿಸ್ಟೇಕ್ಸ್ನ ನಾವು ಸರಿ ಮಾಡಬೇಕು. ಎಸ್, ಇದನ್ನು ಸರಿ ಮಾಡಿದೀವಿ ಇಲ್ಲಿ. ಆ್ಯಂಡ್ ಸರಿ ಮಾಡಿದ ನಂತರ ಐ ಆಮ್ ಸೇವಿಂಗ್. ಓಕೆ, ಇಲ್ಲಿ ಕಂಪೈಲ್ ಮಾಡುವ ಮೊದಲು ನೋಡ್ಕೊಳ್ಳಿ, ಆಲ್ ದೀಸ್ ಆರ್ ದ ಸಿಂಟ್ಯಾಟಿಕಲ್ ಮಿಸ್ಟೇಕ್ಸ್. ರೈಟ್, ಈ ಸಿಂಟ್ಯಾಟಿಕಲ್ ಮಿಸ್ಟೇಕ್ಸ್ ನಮಗೆ ತೋರಿಸ್ತಾ ಉಂಟು. ಓಕೆ, 5 errors 2 warnings. ಪ್ಲೀಸ್ ಅಬ್ಸರ್ವ್ ಹಿಯರ್ 5 errors. ಓಕೆ, ಬಟ್ ಲಾಸ್ಟ್ ಪ್ರೋಗ್ರಾಮ್ ನಲ್ಲಿ ನೋಡಿ ಎರರ್ ಅಂತ ತೋರಿಸಲಿಲ್ಲ, ಎರರ್ ಅಂತ ತೋರಿಸಲಿಲ್ಲ, ನೆನಪಿಟ್ಕೊಳ್ಳಿ. ಓಕೆ, ನಿಮ್ಮ ಎರರ್ ತೋರಿಸ್ತಾ ಉಂಟಂತ ಹೇಳಿದ್ರೆ ಇಟ್ ಇಸ್ ಅ ಸಿಂಟ್ಯಾಟಿಕಲ್ ಎಕ್ಸೆಪ್ಷನ್ಸ್, ಸಿಂಟ್ಯಾಟಿಕಲ್ ಮಿಸ್ಟೇಕ್ಸ್. ನಿಮ್ಮ ಎರರ್ ತೋರಿಸದೆ ಹೋದ್ರೆ ಅದೆಲ್ಲ ಲಾಜಿಕಲ್ ಎರರ್ಸ್. ಗಾಟ್ ಇಟ್? ಎಸ್, ಅದನ್ನು ನೀವು ನೆನಪಿಟ್ಕೊಂಡ್ರೆ ಆಯ್ತು. ಐ ಆಮ್ ಒನ್ಸ್ ಅಗೇನ್ ಕಂಪೈಲಿಂಗ್. ಈಗ ಯಾವುದೇ ಎರರ್ ಇಲ್ಲ, ಬಟ್ ಪ್ರೋಗ್ರಾಮ್ ನಲ್ಲಿ ಎರರ್ ಉಂಟು ಅನ್ನೋದು ನಮಗೆ ಗೊತ್ತುಂಟು. ಈಗ ಅದನ್ನು ನಾವು ನೋಡ್ತೀವಿ. ಓಕೆ, ಜಾವಾ exe demo4. ಸೊ ಯಾವಾಗ ನಾವು ರನ್ ಮಾಡ್ತಾ ಇದೀವಿ ನೋಡಿ, ಬಿಫೋರ್ ಎಕ್ಸೆಪ್ಷನ್ ಈಸ್ ಜನರೇಟೆಡ್ ಇಂಡೆಕ್ಸ್ ಔಟ್ ಆಫ್ ಬೌಂಡ್, ಇಂಡೆಕ್ಸ್ ಔಟ್ ಆಫ್ ಬೌಂಡ್. ಗಾಟ್ ಇಟ್? ಆಫ್ಟರ್ ಕ್ಯಾಚ್ ಸ್ಟೇಟ್ಮೆಂಟ್. ಸೊ ಈ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಆಟೋಮೆಟಿಕಲಿ ನಮಗೆ ಇದು ಏನು ಮಿಸ್ಟೇಕ್ ಅನ್ನೋದು ನಮಗೆ ಗೊತ್ತುಂಟು ಅಲ್ವಾ? ನಂಬರ್ ಆಫ್ 7 = 10 ಇಸ್ ಏನು ಮಿಸ್ಟೇಕ್ ಅನ್ನೋದು ಗೊತ್ತುಂಟು, ಅದಕ್ಕೆ ನಾನು ಇಲ್ಲಿ ಸ್ಪೆಸಿಫೈ ಮಾಡಿದ್ವಿ. ಕರೆಕ್ಟ್ ಹೌದಾ? ಫಾರ್ ಎಕ್ಸಾಂಪಲ್ ನಾನು ಇದನ್ನ ನೋಡಿ, ಈ ಕ್ಯಾಚ್ ಬ್ಲಾಕ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಮೆಂಟ್ ಲೈನ್ ನಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆ, ಐ ಆಮ್ ಪ್ಲೇಸಿಂಗ್ ಇನ್ ದ ಕಮೆಂಟ್ ಅಂಡ್ ಐ ಆಮ್ ಟೇಕಿಂಗ್ ಸಿಂಪಲ್ ಕ್ಯಾಚ್. ಕ್ಯಾಚ್ ನಲ್ಲಿ ಯಾವ ರೀತಿ ಎಕ್ಸೆಪ್ಷನ್, ದಿಸ್ ಇಸ್ ದ ಎಕ್ಸೆಪ್ಷನ್ ಕ್ಲಾಸ್. ರೈಟ್, ಎಕ್ಸೆಪ್ಷನ್ ಕ್ಲಾಸ್ಗೆ ಸಂಬಂಧಪಟ್ಟ ಒಂದು ಆಬ್ಜೆಕ್ಟ್ ತಗೊಳ್ತಾ ಇದ್ದೀನಿ, exe. ರೈಟ್, ಸೊ ಮೇಲೆ ಏನೋ ಒಂದು ಎರರ್ ಉಂಟು ಅನ್ನೋದು ನನಗೆ ಗೊತ್ತುಂಟು. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಸಿಂಪಲ್ ಆಗಿ, ಓಕೆ, ಸಿಸ್ಟಮ್ ಡಾಟ್ ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಪ್ರಿಂಟ್ ln exe.message. ಸೊ ದೀಸ್ ಆರ್ ದ ಬಿಲ್ಟ್ ಇನ್ ಮೆಥಡ್. ಇದನ್ನು ನಾನು ಸೇವ್ ಮಾಡಿ ಮತ್ತೆ ಕಂಪೈಲ್ ಮಾಡಿ ರನ್ ಮಾಡಿ ನೋಡ್ತೀನಿ. ಸೊ ಈ ಪ್ರೋಗ್ರಾಮ್ ನಲ್ಲಿ ಮಿಸ್ಟೇಕ್ ಉಂಟು ಅಂತ ನನಗೆ ಗೊತ್ತುಂಟು. exe.message. ಸೊ ಏನಂತ ಬರ್ತಾ ಉಂಟು? can't find symbol. ಓಕೆ, exe long.exception exe.message. ಜಸ್ಟ್ exe ಅಂತ ಕೊಟ್ಬಿಡುವ, ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ಜಸ್ಟ್ ಐ ಆಮ್ ಗಿವಿಂಗ್ exe. ಓಕೆ, ಎಸ್, ಐ ಆಮ್ ಸೇವಿಂಗ್. ಸೊ ಏನು ಎರರ್ ಇಲ್ಲ ಇದರಲ್ಲಿ. ಈಗ
ರನ್ ಮಾಡುವಾಗ ಏನು ತೋರಿಸುತ್ತೆ ಅನ್ನೋದನ್ನು ನಾವು ನೋಡುವ. ಸೊ ರನ್ ಮಾಡುವಾಗ ಇಲ್ಲಿ ನೋಡಿ, ನಾನು ಯಾವುದೇ ಈ ಸ್ಟೇಟ್ಮೆಂಟ್ ಬರೀಲಿಲ್ಲ, ಇದನ್ನೆಲ್ಲ ನಾನು ಕಮೆಂಟ್ ಲೈನಲ್ಲಿ ಪ್ಲೇಸ್ ಮಾಡಿದ್ದೀನಿ. ಕಮೆಂಟ್ ಲೈನಲ್ಲಿ ಪ್ಲೇಸ್ ಮಾಡಿದಾಗ ಆಟೋಮೆಟಿಕಲಿ ಯಾವ ರೀತಿಯ ಎಕ್ಸೆಪ್ಷನ್ ಅಕರೆನ್ಸ್ ಆಯಿತು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿದ್ರೆ ಇಲ್ಲಿ ಬಿಲ್ಟ್ ಇನ್ ಎಕ್ಸೆಪ್ಷನ್ ಕ್ಲಾಸಿಂದ ನಿಮ್ಮ ಪ್ರೋಗ್ರಾಮ್ನಲ್ಲಿರುವ ಎಕ್ಸೆಪ್ಷನ್ ಗೊತ್ತಾಗುತ್ತೆ, ನಿಮ್ಮ ಪ್ರೋಗ್ರಾಮ್ನಲ್ಲಿರುವ ಮಿಸ್ಟೇಕ್ ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈ ಕ್ಯಾಚ್ ಬ್ಲಾಕ್ನಲ್ಲಿ, ಈ ಟ್ರೈ ಬ್ಲಾಕ್ನಲ್ಲಿ ಆಲ್ರೆಡಿ ಇಲ್ಲಿ ಮಿಸ್ಟೇಕ್ ಉಂಟು. ನಂಬರ್ ಆಫ್ 7 = 10 ಅನ್ನೋದು ಮಿಸ್ಟೇಕ್ ಉಂಟು. ಯಾವ ರೀತಿಯ ಮಿಸ್ಟೇಕ್ ಅಂತ ಇಲ್ಲಿ ತೋರಿಸ್ತಾ ಉಂಟು, ಜಾವಾ ಲ್ಯಾಂಗ್ ಡಾಟ್ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್. ಗಾಟ್ ಇಟ್? ಅರ್ಥ ಆಯ್ತಾ? ಇದು ನಮಗೆ ಆಲ್ರೆಡಿ ಗೊತ್ತಿದ್ರೆ ನಾವು ಕ್ಯಾಚ್ ಬ್ಲಾಕ್ನಲ್ಲಿ ಸ್ಪೆಸಿಫೈ ಮಾಡ್ಬೋದು. ಯಾವ ರೀತಿ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಯಾವ ರೀತಿಯ ಎಕ್ಸೆಪ್ಷನ್ ಬರುತ್ತೆ ಅನ್ನೋದನ್ನೇ ನಮಗೆ ಗೊತ್ತಿಲ್ಲದೆ ಹೋದ್ರೆ ಬೈ ಡಿಫಾಲ್ಟ್ ನಾವು ಎಕ್ಸೆಪ್ಷನ್ ಕ್ಲಾಸ್ನ, ಎಕ್ಸೆಪ್ಷನ್ ಆಬ್ಜೆಕ್ಟ್ನ ಸ್ಪೆಸಿಫೈ ಮಾಡ್ಬೋದು. ದಿಸ್ ಇಸ್ ದ ಎಕ್ಸೆಪ್ಷನ್ ಕ್ಲಾಸ್ and ex is the always the object of this class. Okay, this is the exception class and ex is always the object of this class. For example, ಇಲ್ಲಿನೂ ನೋಡಿ exe ಅಂತ ತಗೊಂಡಿದ್ದೀವಿ, right? This is also object of this particular class, array index out of bound class ಗೆ ಸಂಬಂಧಪಟ್ಟ ಆಬ್ಜೆಕ್ಟ್. ಓಕೆ, ಅದನ್ನೇ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಈಗ ಇಲ್ಲಿ ನಾವು ನೋಡ್ಬೋದು ಟಾಪ್ ಲೆವೆಲ್ ಎಕ್ಸೆಪ್ಷನ್ ಹೈರಾರ್ಕಿ ಯಾವುದೆಲ್ಲ ಉಂಟು. ಒಂದು ಥ್ರೋವಬಲ್, ಇನ್ನೊಂದು ಥ್ರೋವಬಲ್ ನಾವು 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ವಿ. ಒನ್ ಈಸ್ ಎಕ್ಸೆಪ್ಷನ್ ಅಂಡ್ ಅನದರ್ ಒನ್ ಈಸ್ ಎರರ್. ಸೊ ಈ ಎಕ್ಸೆಪ್ಷನ್ ಎಲ್ಲ ನಿಮ್ಮ ರನ್ ಟೈಮ್ ನಲ್ಲಿ ಮಾಡುವಾಗ ಮಾತ್ರವೇ ಗೊತ್ತಾಗುತ್ತೆ. ಆಟೋಮೆಟಿಕಲಿ ಇಟ್ ಮೇ ಬಿ ಎ ಲಾಜಿಕಲ್ ಎರರ್ಸ್ ಆಗಿರ್ಬೋದು ಅಥವಾ ಕೆಲವು ಎರರ್ಸ್ ಆಗಿರ್ಬೋದು. ಓಕೆ, ಬಟ್ ಎರರ್ಸ್ ಮೀನ್ಸ್ ಆಲ್ವೇಸ್ ಇಟ್ ಈಸ್ ಅ ಸಿಂಟ್ಯಾಟಿಕಲ್ ಎರರ್. ಎರರ್ ಮೀನ್ಸ್ ಆಲ್ವೇಸ್ ಇಟ್ ಈಸ್ ಅ ಸಿಂಟ್ಯಾಟಿಕಲ್ ಎರರ್. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಅನ್ಕಾಟ್ ಎಕ್ಸೆಪ್ಷನ್. ಈ ಕ್ವಶನ್ ಕೇಳಿದ್ದಾರೆ, ಇದೆಲ್ಲ ಕೇಳಿದ್ದಾರೆ. ಟ್ರೈ ಕ್ಯಾಚ್ ಬ್ಲಾಕ್ ಇಂಥದ್ದೆಲ್ಲ ಕೇಳ್ತಾ ಇರ್ತಾರೆ. ಥ್ರೋ ಕೇಳಿದ್ದಾರೆ, ಕೇರ್ಫುಲ್ ಆಗಿ ಇರಿ. ಥ್ರೋಬಲ್ ಇದನ್ನು ಕೇಳ್ತಾ ಇರ್ತಾರೆ. ಥ್ರೋಬಲ್, ಟ್ರೈ ಕ್ಯಾಚ್, ಫೈನಲಿ. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್. ನಾವು ಅನ್ಕಾಟ್ ಎಕ್ಸೆಪ್ಷನ್, ಇದನ್ನು ಕ್ವಶನ್ ಕೇಳಿದ್ದಾರೆ. ಅನ್ಕಾಟ್ ಎಕ್ಸೆಪ್ಷನ್ ಅಂದ್ರೆ ಏನು ಅನ್ನೋದನ್ನ ಈಗ ನಾವು ನೋಡ್ತೀವಿ. ಕ್ಯಾಚಿಂಗ್ ಒನ್ ಆಫ್ ದ ಜಾವಾಸ್ ಸ್ಟ್ಯಾಂಡರ್ಡ್ ಎಕ್ಸೆಪ್ಷನ್ ಆಸ್ ಅ ಪ್ರೆಸಿಡಿಂಗ್ ಪ್ರೋಗ್ರಾಮ್ ಡಸ್ ಆಸ್ ಅ ಸೈಡ್ ಬೆನಿಫಿಟ್. ಸೊ ಈಗ ನಾವು ಲಾಸ್ಟ್ ಪ್ರೋಗ್ರಾಮ್ ನಲ್ಲಿ ನಾವು ಈ ತರ ಮಾಡಿದಾಗ ನಮಗೆ ಒಂದು ಬೆನಿಫಿಟ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಈ ರೀತಿಯ, ಯಾವಾಗ ನೀವು ಕ್ಯಾಚ್ ಬ್ಲಾಕ್ ನ ಈ ರೀತಿಯಲ್ಲಿ ಸ್ಪೆಸಿಫೈ ಮಾಡಿದ್ರೆ, ಓಕೆ, ಈ ರೀತಿಯಲ್ಲಿ ಮಾಡಿದ್ರೆ ಆಟೋಮೆಟಿಕಲಿ ಏನಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ರೈಟ್, ದಿಸ್ ಶುಡ್ ಬಿ ಇನ್ ಒನ್ ಲೈನ್. ಈ ರೀತಿಯಲ್ಲಿ ಮಾಡುವಾಗ ನಮ್ಗೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಮಗೆ ಒಂದು ಬೆನಿಫಿಟ್ ಉಂಟು. ಏನ್ ಬೆನಿಫಿಟ್ ಉಂಟು? ಅಬ್ನಾರ್ಮಲ್ ಎಕ್ಸಿಕ್ಯೂಷನ್. ಪ್ರೋಗ್ರಾಮ್ ನಾರ್ಮಲ್ ಆಗಿ ಎಕ್ಸಿಕ್ಯೂಷನ್ ಆಗೋದನ್ನ ನಾವು ಅಬ್ನಾರ್ಮಲ್ ಆಗಿ, ಏನೇ ಒಂದು ಮಿಸ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇದ್ರೆ ಕಂಡುಹಿಡಿಯಲಿಕ್ಕೆ ಆಗುತ್ತೆ. ಓಕೆ, ಇಟ್ ಪ್ರಿವೆಂಟ್ಸ್ ಅಬ್ನಾರ್ಮಲ್ ಪ್ರೋಗ್ರಾಮ್ ಟರ್ಮಿನೇಷನ್. ತನ್ನಷ್ಟಕ್ಕೆ ತಾನೇ ಎಂಡ್ ಆಗದ ಹಾಗೆ ನೋಡ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ವೆನ್ ಅನ್ ಎಕ್ಸೆಪ್ಷನ್ ಇಸ್ ಥ್ರೋನ್ ಇಟ್ ಮಸ್ಟ್ ಬಿ ಕಾಟ್ ಬೈ ಸಮ್ ಪೀಸ್ ಆಫ್ ಕೋಡ್. ನಿಮ್ಮ ಪ್ರೋಗ್ರಾಮ್ ನಲ್ಲಿ ಏನೇ ಒಂದು ಮಿಸ್ಟೇಕ್ಸ್ ಉಂಟು ಅಂತ ಅನ್ಕೊಳ್ಳಿ. ಆ ಮಿಸ್ಟೇಕ್ಸ್ ಇದ್ರೆ ಅದನ್ನ ಕಂಪಲ್ಸರಿ ಕೆಲವು ಬ್ಲಾಕ್ ಏನ್ ಮಾಡಬೇಕು, ಕ್ಯಾಚ್ ಮಾಡಿ ಅದನ್ನ ಐಡೆಂಟಿಫೈ ಮಾಡಬೇಕು. ಇನ್ ಜನರಲ್, ಇಫ್ ಯುವರ್ ಪ್ರೋಗ್ರಾಮ್ ಡಸ್ ನಾಟ್ ಕ್ಯಾಚ್ ಅನ್ ಎಕ್ಸೆಪ್ಷನ್ ದೆನ್ ಇಟ್ ವಿಲ್ ಬಿ ಕಾಟ್ ಬೈ ದ JVM. ನಿಮ್ಮ ಪ್ರೋಗ್ರಾಮ್ ನಲ್ಲಿ ಇರುವ ಮಿಸ್ಟೇಕ್ ಐಡೆಂಟಿಫೈ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ನಿಮ್ಮ JVM ಮಿಷಿನ್ ನಲ್ಲಿ ಇರುವ ಎಕ್ಸೆಪ್ಷನ್ ಕ್ಯಾಚ್ ಮಾಡುತ್ತೆ. ಸೊ ಎಕ್ಸೆಪ್ಷನ್ ಕ್ಯಾಚ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಬಿಕಾಸ್ ಆಫ್ ಥ್ರೋವಬಲ್ ಕ್ಲಾಸ್. ಓಕೆ, ಹೈರಾರ್ಕಿ ಈಗನೇ ನಾವು ನೋಡಿದ್ವಿ. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್ ಅನ್ ಅನ್ಕಾಟ್ ಎಕ್ಸೆಪ್ಷನ್. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಅನ್ ಅನ್ಕಾಟ್ ಎಕ್ಸೆಪ್ಷನ್. ನಿಮ್ಮ JVM ಮಿಷಿನ್ ಇಲ್ಲಿ ಮೆಸೇಜ್ ತೋರಿಸಿತ್ತು, ರೈಟ್? ಇಲ್ಲಿ ನೋಡಿ, ನಾವು ಕ್ಯಾಚ್ ಬ್ಲಾಕ್ ನಲ್ಲಿ ಏನು ಎಕ್ಸೆಪ್ಷನ್ ಅಕರೆನ್ಸ್ ಆಯ್ತು ಅನ್ನೋದು ನಮಗೆ ಗೊತ್ತಿಲ್ಲ, ಬಟ್ ಇಲ್ಲಿ ತೋರಿಸ್ತಾ ಉಂಟು ಜಾವಾ ಡಾಟ್ ಲ್ಯಾಂಗ್ ಡಾಟ್ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಅಂತ ತೋರಿಸ್ತಾ ಉಂಟು. ಗಾಟ್ ಇಟ್? ಈ ರೀತಿಯ ಎಕ್ಸಿಕ್ಯೂಟ್ ಆಗುವ ಎಕ್ಸೆಪ್ಷನ್ ನಾವೇನಂತ ಹೇಳ್ತೀವಿ, ಅನ್ಕಾಟ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ವೈ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. It can be handled by JVM, virtual machine. The trouble is that the Java's default exception handler terminates execution and display a stack trace and error message. ಇದರಲ್ಲಿ ನಮಗೆ ಟ್ರಬಲ್ ಏನು ಅಂತ ಹೇಳಿದ್ರೆ, ನಿಮ್ಮ JVM ಮಿಷಿನ್ ಆ ಎಕ್ಸೆಪ್ಷನ್ ಐಡೆಂಟಿಫೈ ಮಾಡುತ್ತೆ. ಆ ಎಕ್ಸೆಪ್ಷನ್ ಐಡೆಂಟಿಫೈ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎರರ್ ಮೆಸೇಜ್ನೆಲ್ಲ ಟ್ರ್ಯಾಕ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಕೆಲವು ಎರರ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು, ಕೆಲವೆಲ್ಲ ನಮಗೆ ಅರ್ಥ ಆಗ್ಲಿಕ್ಕೆ ಇಲ್ಲ. ಓಕೆ, ಕೆಲವೆಲ್ಲ ನಮಗೆ ಅರ್ಥ ಆಗುತ್ತೆ, ಕೆಲವೆಲ್ಲ ನಮಗೆ ಅರ್ಥ ಆಗೋದಿಲ್ಲ. ರೈಟ್? ಫಾರ್ ಎಕ್ಸಾಂಪಲ್, ಇಲ್ಲಿ ಓನ್ಲಿ ಟ್ರೈ ಮಾಡಿದ್ದಾರೆ, ಕ್ಯಾಚ್ ಬ್ಲಾಕ್ ಯೂಸ್ ಮಾಡಲಿಲ್ಲ. ಟ್ರೈ ಮಾಡಿದ್ದಾರೆ, ಇದೇ ಪ್ರೋಗ್ರಾಮ್ ನಾನು ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ದೀನಿ, ರೈಟ್? ಇಲ್ಲಿ ಟ್ರೈ ಮಾಡಿದ್ದಾರೆ, ಕ್ಯಾಚ್ ಬ್ಲಾಕ್ ಯೂಸ್ ಮಾಡಲಿಲ್ಲ. ಆಟೋಮೆಟಿಕಲಿ ಈ ರೀತಿಯ ಎರರ್ ಬರುತ್ತೆ.
ಓಕೆ. ಸೊ ಅದನ್ನು ನಾವು ನೋಡ್ಬೋದು ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ಪ್ರೋಗ್ರಾಮ್ ಇದೇ ಪ್ರೋಗ್ರಾಮ್, ಇಲ್ಲಿ ಕ್ಯಾಚ್ ಬ್ಲಾಕ್ನೆಲ್ಲ ನಾನು ಏನು ಮಾಡ್ತಾ ಇದ್ದೀನಿ ನೋಡಿ, ಐ ಆಮ್ ಪುಟಿಂಗ್ ಇನ್ ದ ಮಲ್ಟಿ ಲೈನ್ ಕಮೆಂಟ್. ಎಷ್ಟು ತನಕ ಉಂಟಲ್ವಾ, ಇದನ್ನು ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಪ್ಲೇಸ್ ಮಾಡಿದಾಗ ಈಗ ಟ್ರೈ ಬ್ಲಾಕ್ನ ಮಾತ್ರವೇ ಪ್ಲೇಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಟ್ರೈ ಬ್ಲಾಕ್ನು ಬೇಕಾಗಿಲ್ಲ. ಓಕೆ, ಟ್ರೈ ಬ್ಲಾಕ್ನು ನಾವು ತೆಗಿಬೋದು, ರೈಟ್. ಫಾರ್ ಎಕ್ಸಾಂಪಲ್ ಐ ಆಮ್ ರಿಮೂವಿಂಗ್ ದ ಟ್ರೈ ಬ್ಲಾಕ್, ಬಟ್ ಇಲ್ಲೊಂದು ಬ್ಲಾಕ್ ಬೇಕಾಗುತ್ತೆ, ಅದಕ್ಕೆ ನಾನು ಓಪನ್ ಕರ್ಲಿ ಬ್ರೇಸ್ ಯೂಸ್ ಮಾಡಿದ್ದೀನಿ. ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ ಸಿನಾರಿಯೋ. ನೌ ಐ ಆಮ್ ಮಾಡಿಫೈಯಿಂಗ್ ದ ಸೇಮ್ ಪ್ರೋಗ್ರಾಮ್ ಅಂಡ್ ಐ ಆಮ್ ಕಂಪೈಲಿಂಗ್. ಕಂಪೈಲ್ ಮಾಡಿದಾಗ ಯಾವುದೇ ಎರರ್ ತೋರಿಸ್ತಾ ಇಲ್ಲ, ಕಂಪೈಲ್ ಟೈಮ್ನಲ್ಲಿ ಯಾವುದೇ ಮಿಸ್ಟೇಕ್ಸ್ ಇಲ್ಲ, ಬಟ್ ರನ್ ಟೈಮ್ನಲ್ಲಿ ಇದರಲ್ಲಿ ಮಿಸ್ಟೇಕ್ಸ್ ಉಂಟು ಅನ್ನೋದು ನಮಗೆ ಗೊತ್ತುಂಟು, ರೈಟ್. ಸೊ ಈಗ ನಾನು ರನ್ ಮಾಡುವಾಗ ಆಟೋಮೆಟಿಕಲಿ ನೋಡಿ ಈ ರೀತಿಯ ಎರರ್ ತೋರಿಸುತ್ತೆ. ಬಿಫೋರ್ ಎಕ್ಸೆಪ್ಷನ್ ಇಸ್ ಜನರೇಟೆಡ್, ಇದು ಆಟೋಮೆಟಿಕಲಿ ಬರ್ತಾ ಉಂಟು. ನಾವು ಬರೆದಿದ್ದು ಎಕ್ಸೆಪ್ಷನ್ ಇನ್ ಥ್ರೆಡ್, ಪ್ಲೀಸ್ ಅಬ್ಸರ್ವ್ ಹಿಯರ್, ಇಲ್ಲೇ ಉಂಟು. ಬಿಫೋರ್ ಎಕ್ಸೆಪ್ಷನ್ ಇನ್ ಥ್ರೆಡ್ ಮೇನ್ ಜಾವಾ ಡಾಟ್ ಲ್ಯಾಂಗ್ ಡಾಟ್ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಆಫ್ ಎಕ್ಸೆಪ್ಷನ್. ಈ ಲೈನ್ ನಂಬರ್ 7 ನಲ್ಲಿ ಇಂಥದ್ದೆಲ್ಲ ಅಕರೆನ್ಸ್ ಆಯಿತು, ಇದನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಅರೇ ಸೈಜ್ ನಾವು 7 ಕೊಟ್ಟಿದ್ದೀವಿ, ಈಗ ನಾನು -2 ಕೊಟ್ಟು ನೋಡ್ತೀನಿ. ಓಕೆ, -2 ಕೊಟ್ಟಿದ್ರೆ ಈಗ ಯಾವ ಎಕ್ಸೆಪ್ಷನ್ ಬರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಯಾವುದೇ ಒಂದು ಟ್ರೈ ಕ್ಯಾಚ್ ಮೆಕ್ಯಾನಿಸಮ್ ಯೂಸ್ ಮಾಡಲಿಲ್ಲ, ಥ್ರೋ ಯೂಸ್ ಮಾಡಲಿಲ್ಲ, ಯಾವುದೇ ಯೂಸ್ ಮಾಡಲಿಲ್ಲ. ಆದ್ರೇನು JVM ಮಿಷನ್ ಏನಾಗ್ತಾ ಉಂಟು, ಇಲ್ಲಿ ನಿಮ್ಮ ಪ್ರೋಗ್ರಾಮ್ನಲ್ಲಿ ಇರುವ ಎರರ್ಸ್ನ ಐಡೆಂಟಿಫೈ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಉಂಟು. ಫಾರ್ ಎಕ್ಸಾಂಪಲ್ ಈಗ ನಂಬರ್ ಆಫ್ -2 ಮಾಡಿ ನಾನು ಮತ್ತೆ ಕಂಪೈಲ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್. ಏನೇ ಒಂದು ಮಿಸ್ಟೇಕ್ ಏನೇ ಒಂದು ಮಾಡಿಫೈ ಮಾಡಿದ್ರೂ ವಿ ಹ್ಯಾವ್ ಟು ಸೇವ್ ಇಟ್, ಕಂಪೈಲ್ ಇಟ್ ಆ್ಯಂಡ್ ರನ್ ಇಟ್. ಸೊ ಈಗನೂ ಮಿಸ್ಟೇಕ್ಸ್ ಇಲ್ಲ, ರೈಟ್. ಈಗ ರನ್ ಮಾಡ್ತಾ ಇದ್ದೀನಿ. ಈಗ ರನ್ ಮಾಡಿದಾಗ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡಿ, ರೈಟ್. ಓಕೆ, ಬಿಫೋರ್ ಎಕ್ಸೆಪ್ಷನ್ ಇಸ್ ಜನರೇಟೆಡ್, ಇಲ್ಲಿನೂ ಸೇಮ್ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಬರ್ತಾ ಉಂಟು. ನಿಮ್ಮ ಪ್ರೋಗ್ರಾಮ್ನಲ್ಲಿ ಏನಾಗ್ತಾ ಉಂಟು, ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್, ಇಂಡೆಕ್ಸ್ ರೇಂಜ್ ನಲ್ಲಿ ಇಲ್ಲ ಅನ್ನೋದನ್ನೇ ತೋರಿಸ್ತಾ ಉಂಟು. ಗಾಟ್ ಇಟ್? ಓಕೆ, ಎಸ್. ಸೊ ಈ ರೀತಿಯ ಯಾವುದೇ ಒಂದು ಟ್ರೈ ಕ್ಯಾಚ್ ಅಥವಾ ಯಾವುದೇ ಮೆಕ್ಯಾನಿಸಮ್ ಯೂಸ್ ಮಾಡದೆ ನಾವು ಏನೇ ಒಂದು ಎಕ್ಸೆಪ್ಷನ್ ನಾವು ಐಡೆಂಟಿಫೈ ಮಾಡಬೇಕಾಗಿದ್ರೆ ಇದನ್ನ ನಾವು ಅನ್ಕಾಟ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಅನ್ಕಾಟ್ ಎಕ್ಸೆಪ್ಷನ್ ಯಾರು ಐಡೆಂಟಿಫೈ ಮಾಡ್ತಾರೆ, ಇಲ್ಲಿ ನಿಮ್ಮ JVM, ಜಾವಾ ವರ್ಚುವಲ್ ಮೆಷಿನ್. ಓಕೆ, ಸೊ ಇದೆಲ್ಲ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ, ಪ್ರೋಗ್ರಾಮ್ ರನ್ ಮಾಡಿದಾಗ ಮಾತ್ರವೇ ಗೊತ್ತಾಗುತ್ತೆ. ಕಂಪೈಲ್ ಟೈಮ್ನಲ್ಲಿ ನಿಮಗೆ ಮಿಸ್ಟೇಕ್ಸ್ ಗೊತ್ತಾಗಲ್ಲ, ಪ್ರೋಗ್ರಾಮ್ ರನ್ ಮಾಡಿದಾಗ ಮಾತ್ರವೇ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಇಲ್ಲಿ ಡಿವಿಷನ್ ಬೈ 0 ಎರರ್, ಆಲ್ರೆಡಿ ವಿ ಆರ್ ಫೆಮಿಲಿಯರ್. ಬಟ್ ಇಲ್ಲಿ ನೋಡುವ ಏನು ಬರುತ್ತೆ ಅನ್ನೋದನ್ನು ನಾವು ನೋಡುವ. ಯಾವುದೇ ಟ್ರೈ ಕ್ಯಾಚ್ ಮೆಕ್ಯಾನಿಸಮ್ ಯೂಸ್ ಮಾಡಲಿಲ್ಲ. ಐ ವಿಲ್ ಶೋ ಒನ್ಸ್ ಅಗೈನ್ ಫಾರ್ ರನ್ನಿಂಗ್ ದಿಸ್ ಪ್ರೋಗ್ರಾಮ್. ಆಸ್ ವಿ ನೋ, ಇಲ್ಲಿ ನೋಡಿ, ಹೌದಾ, A = 10, B = 5, 10/0 ಆಲ್ರೆಡಿ ಡಿವಿಷನ್ ಬೈ 0 ಎರರ್ ಅಂತ ನಮಗೆ ಗೊತ್ತುಂಟು. ಬಟ್ ಯಾವುದೇ ಟ್ರೈ ಕ್ಯಾಚ್ ಬ್ಲಾಕ್ ಮೆಕ್ಯಾನಿಸಮ್ ಯೂಸ್ ಮಾಡಲಿಲ್ಲ. ಆದ್ರೇನು JVM ಮಿಷನ್ ಏನು ಮಾಡುತ್ತೆ, ಯಾವ ರೀತಿ ಎಕ್ಸೆಪ್ಷನ್ ಅಕರೆನ್ಸ್ ಆಯಿತು ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ. ಸೊ ದ one.java is save no problem. I am compiling java c one.java. ಯಾವುದೇ ಎರರ್ ಇಲ್ಲ, java 1. ಬಟ್ ಕಂಪೈಲ್ ಟೈಮ್ ಎರರ್ ಇಲ್ಲ, ರನ್ ಮಾಡುವಾಗ ಮಾತ್ರವೇ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಆಟೋಮೆಟಿಕಲಿ ತೋರಿಸ್ತಾ ಉಂಟು, ಇಟ್ ಈಸ್ java.lang. ಅರ್ಥಮೆಟಿಕ್ ಎಕ್ಸೆಪ್ಷನ್. ಈ ರೀತಿಯ ಯಾವುದೇ ಮೆಕ್ಯಾನಿಸಮ್ ಯೂಸ್ ಮಾಡದೆ ಹೋದ್ರೆ ಏನಾಗುತ್ತೆ, ನಮಗೆ ನಮ್ಮ ಪ್ರೋಗ್ರಾಮ್ನಲ್ಲಿರುವ ಮಿಸ್ಟೇಕ್ಸ್ ಎಲ್ಲ ರನ್ ಟೈಮ್ನಲ್ಲಿ ನಿಮ್ಮ ಜಾವಾ ವರ್ಚುವಲ್ ಮೆಷಿನ್ ತೋರಿಸುತ್ತೆ. ಓಕೆ, ದಟ್ ಈಸ್ ಅ ಅನ್ಕಾಟ್ ಎಕ್ಸೆಪ್ಷನ್, ರೈಟ್. ಸೊ ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಇದು ಕೆಲವು ಕಡೆ ನಮಗೆ ಅರ್ಥ ಆಗುತ್ತೆ, ಕೆಲವೆಲ್ಲ ನಮಗೆ ಅರ್ಥ ಆಗುವುದಿಲ್ಲ. ಹೇಗೆ ಅರ್ಥ ಆಗುವುದಿಲ್ಲ ಅನ್ನೋದನ್ನು ನಾವು ಸ್ವಲ್ಪ ಬೇರೆ ಟಾಪಿಕ್ಸ್ನಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಅವರ್ ಟಾಪಿಕ್ ಈಸ್ ಯೂಸಿಂಗ್ ಟ್ರೈ ಅಂಡ್ ಕ್ಯಾಚ್. ಸೊ ದಿಸ್ ಇಸ್ ಒನ್ ಆಫ್ ಅ ಕೋರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತಾ ಇದ್ವಿ. ಸೊ ಬೇಸಿಕ್, this is a main basic things we are going to be using any kind of a software or program. Exception handling mechanism is very very important. Okay, so ಎಲ್ಲೇ ಯಾವುದೇ ಒಂದು ಪ್ರೋಗ್ರಾಮ್ ನಾವು ಬರಿತಾ ಇರುವಾಗ ಇದನ್ನ ಟ್ರೈ ಕ್ಯಾಚ್ ಬ್ಲಾಕ್ ನ ಯೂಸ್ ಮಾಡ್ತೀವಿ. ದಿಸ್ ಕೀವರ್ಡ್ಸ್ ವರ್ಕ್ ಟುಗೆದರ್. ಈ ಟ್ರೈ ಕ್ಯಾಚ್ ಏನಾಗುತ್ತೆ, ಇಬ್ಬರು ಸೇರಿ ಕೆಲಸ ಮಾಡ್ತಾರೆ, ಈ ಟ್ರೈ ಬ್ಲಾಕ್ ಮತ್ತೆ ಕ್ಯಾಚ್ ಬ್ಲಾಕ್. ಓಕೆ, ಟ್ರೈ ಬ್ಲಾಕ್ ನಲ್ಲಿ ಎಲ್ಲ ನಿಮ್ಮ ಇಂಪ್ಲಿಮೆಂಟೇಷನ್ ಕೋಡ್ ಇರುತ್ತೆ. ಏನೇ ಒಂದು ಎರರ್ ಬಂದ್ರೆ ಆ ಟ್ರೈ ಬ್ಲಾಕ್ ಕ್ಯಾಚ್ ಥ್ರೋ ಮಾಡುತ್ತೆ, ಕ್ಯಾಚ್ ಬ್ಲಾಕ್ ಅಕರೆನ್ಸ್ ಆಗಿರುವ ಎರರ್ನ ಕ್ಯಾಚ್ ಮಾಡುತ್ತೆ. ಓಕೆ, ಯು ಕಾಂಟ್ ಹ್ಯಾವ್ ಕ್ಯಾಚ್ ವಿತೌಟ್ ಎ ಟ್ರೈ. ಟ್ರೈನ ಜೊತೆಗೇನೆ ಕ್ಯಾಚ್ ಇರಬೇಕು, ಟ್ರೈ ಇಲ್ಲದೆ ಕ್ಯಾಚ್ ಇಲ್ಲ ಅಂತ ಹೇಳಿದ್ವಿ. ಮೇಲೆ ಪ್ರೋಗ್ರಾಮ್ನಲ್ಲಿ ನಾವು ಮಾಡಿದಾಗ ನಿಮ್ಮ JVM ಮಿಷನ್ನ ಎರರ್ ತೋರಿಸ್ತಾ ಉಂಟು, ದಟ್ ಈಸ್ ಅನ್ ಅನ್ಕಾಟ್ ಎಕ್ಸೆಪ್ಷನ್.
ಇಲ್ಲಿ ಜನರಲ್ ಫಾರ್ಮ್ ನಾವು ನೋಡ್ಬೋದು ಟ್ರೈ ಕ್ಯಾಚ್ ಬ್ಲಾಕ್, ಟ್ರೈ ಬ್ಲಾಕ್, ಇಲ್ಲಿ ಎಲ್ಲ ನಿಮ್ಮ ಮಾನಿಟರ್ ಇರುತ್ತೆ, ಕ್ಯಾಚ್ ಎಕ್ಸೆಪ್ಷನ್, ಎಕ್ಸೆಪ್ಷನ್ ಅಂಡ್ ಸೋ ಆನ್. ರೈಟ್, ಇಲ್ಲಿ ಎಕ್ಸೆಪ್ಷನ್ ಟೈಪ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ಕ್ಲಾಸ್ ಆಫ್ ಎಕ್ಸೆಪ್ಷನ್ ಆಸ್ ಅಕರ್ಡ್. ಯಾವ ರೀತಿ ಎಕ್ಸೆಪ್ಷನ್ ಅಕರೆನ್ಸ್ ಆಯ್ತು ಅನ್ನೋದನ್ನ ನಾವು ಐಡೆಂಟಿಫೈ, ನಮಗೆ ಗೊತ್ತಿದ್ರೆ ಬರಿಬಹುದು. ಓಕೆ, ಗೊತ್ತಿಲ್ಲದೆ ಹೋದ್ರೆ ಹೇಗೆ ಮಾಡ್ಬೇಕಂತ ಹೇಳಿರು ನಾವು ಹೇಳಿದ್ವಿ. when an exception is thrown it is caught by the corresponding catch statement. ಯಾವುದೇ ಒಂದು ಎಕ್ಸೆಪ್ಷನ್ ಅಕರೆನ್ಸ್ ಆದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಅಲ್ಲಿ ನಿಮ್ಮ ಕ್ಯಾಚ್ ಬ್ಲಾಕ್ ಕ್ಯಾಚ್ ಮಾಡುತ್ತೆ. as the general form shows there can be more than one catch statement associated with the try. ಸೊ ನಿಮ್ಮ ಟ್ರೈ ಬ್ಲಾಕ್ ಜೊತೆಗೆ ಒಂದಕ್ಕಿಂತ ಜಾಸ್ತಿ ಕ್ಯಾಚ್ ಬ್ಲಾಕ್ ಇರ್ಬೋದು, ಅದೇ ನಾವು ಹೇಳ್ತಾ ಇದ್ವಿ. ಸೊ ನಿಮ್ಮ ಬಿಲ್ಟ್ ಇನ್ ಸಿಸ್ಟಮ್ ನಲ್ಲಿ ಸಾಕಷ್ಟು ಎರರ್ಸ್ ಉಂಟು. ಒಂದು ಸಾಫ್ಟ್ವೇರ್ ನಾವು ಡೆವಲಪ್ ಮಾಡಬೇಕಾದ್ರೆ ಸಾಕಷ್ಟು ಎರರ್ ಬರುತ್ತೆ. ಆ ನಾನಾ ರೀತಿಯ ಎರರ್ಸ್ ನಮಗೆ ಗೊತ್ತಿಲ್ಲ. ನಮಗೆ ಮಿನಿಮಮ್ ಅಂತ ಹೇಳಿದ್ರೆ ಒಂದು 10 ಎರರ್ ಗೊತ್ತಿರಬಹುದು. ಓಕೆ, ಸೊ ಸಾಕಷ್ಟು ಎರರ್ಸ್ ಇರುತ್ತೆ. ಆ ಎರರ್ಸ್ ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಒಂದಕ್ಕಿಂತ ಜಾಸ್ತಿ ಕ್ಯಾಚ್ ಬ್ಲಾಕ್ ನ ಯೂಸ್ ಮಾಡ್ತೀವಿ. ಸೊ ನಿಮ್ಮ ಕ್ಯಾಚ್ ಬ್ಲಾಕ್ ನಲ್ಲಿ ಯಾವ ರೀತಿಯ ಎಕ್ಸೆಪ್ಷನ್ ಅಕರೆನ್ಸ್ ಆಯ್ತೋ ಅದನ್ನ ಮ್ಯಾಚ್ ಮಾಡ್ಕೊಂಡು ಏನ್ ಮಾಡುತ್ತೆ ಅಂತ ರೀತಿಯ ಮೆಸೇಜಸ್ ನ ನಿಮ್ಗೆ ಡಿಸ್ಪ್ಲೇ ಮಾಡುತ್ತೆ. ಸೊ ನಿಮ್ಮ ಟ್ರೈ ಕ್ಯಾಚ್ ಬ್ಲಾಕ್ ನಲ್ಲಿ ಒಂದಕ್ಕಿಂತ ಜಾಸ್ತಿ ಕ್ಯಾಚ್ ಬ್ಲಾಕ್ ಇರಬಹುದು. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ವಿ, ನಾನಾ ರೀತಿಯ ಎಕ್ಸೆಪ್ಷನ್ಸ್ ಇರಬಹುದು. ಓಕೆ, ಅದರಲ್ಲಿ ಯಾವುದು ಕೇಸ್ ಮ್ಯಾಚ್ ಆಗುತ್ತೋ ಆ ಕ್ಯಾಚ್ ಎಕ್ಸೆಪ್ಷನ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, when an exception is caught exob will be received its value. ಇಲ್ಲಿ ಪ್ಯಾರಾಮೀಟರ್ ಆಗಿ ತಗೊಂಡಿದ್ವಿ, that is an object. This is always exception type is always a class. That class object is received whatever the type of exception arised in your try block. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕ್ಲಾಸ್ ಎರರ್ ಚೆಕ್ ಮೇನ್ ಮೆಥಡ್ ಇಂಟ್ ಎ ನಲ್ಲಿ 20, ಬಿ ನಲ್ಲಿ 10, ಸಿ ನಲ್ಲಿ 10, ಇಂಟ್ ಎಕ್ಸ್ ಕಾಮ ವೈ ಟ್ರೈ ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಸಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ವಿ ಫೆಮಿಲಿಯರ್ ದಟ್ ಇಟ್ ಇಸ್ ಅ ಡಿವಿಷನ್ ಬೈ 0 ಎರರ್. ರೈಟ್, 20 by 10 minus 10 that is a division by 0 error. ಇಲ್ಲಿ ಆಟೋಮೆಟಿಕಲಿ ಅರ್ಥ ಆಯ್ತು. ಇಲ್ಲಿ ನಾವು ಬರೆದಿದ್ವಿ ಕ್ಯಾಚ್ ಅರ್ಥಮೆಟಿಕ್ ಎಕ್ಸೆಪ್ಷನ್ ಡಿವಿಷನ್ ಬೈ 0 ಎರರ್. y is equal to a by b plus c. a by a value is 20, b plus c is 20 by 20, that is 1. It will display the value 1. ಸೊ ಇಲ್ಲಿ ಆಲ್ರೆಡಿ ನಮಗೆ ಗೊತ್ತಿದ್ದ ಕಾರಣಕ್ಕಾಗಿ ಇಲ್ಲಿ ಅರ್ಥಮೆಟಿಕ್ ಎಕ್ಸೆಪ್ಷನ್ ಅಂತ ಬರೆದಿದ್ದೀವಿ. ರೈಟ್, ಇನ್ ಕೇಸ್ ನಮಗೆ ಯಾವ ರೀತಿ ಎಕ್ಸೆಪ್ಷನ್ ಅಕರೆನ್ಸ್ ಆಗುತ್ತೋ ಗೊತ್ತಿಲ್ಲದೆ ಹೋದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಎಕ್ಸೆಪ್ಷನ್ ಕ್ಲಾಸ್ ಯೂಸ್ ಮಾಡಿ ಆಬ್ಜೆಕ್ಟ್ ಯೂಸ್ ಮಾಡ್ತೀವಿ. ಜಸ್ಟ್ ಆ ಆಬ್ಜೆಕ್ಟ್ ನ ಡಿಸ್ಪ್ಲೇ ಮಾಡ್ತೀವಿ. ಡಿಸ್ಪ್ಲೇ ಮಾಡಿದಾಗ JVM ಮೆಷಿನ್ ನಲ್ಲಿ ಇರುವ ಬಿಲ್ಟ್ ಇನ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಓಕೆ, ನಾವು ಲೆಟ್ us see ಮಲ್ಟಿಪಲ್ ಕ್ಯಾಚ್ ಕ್ಲಾಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಟ್ರೈ ಕ್ಯಾಚ್ ಬ್ಲಾಕ್ ಇದನ್ನು ನೋಡ್ಕೊಳ್ಳಿ. ಇಲ್ಲಿ ನಾವು ಒಂದು ಕ್ಯಾಚ್ ಮಾತ್ರವೇ ಇಲ್ಲಿ ಹೇಳಿದ್ವಿ, ಈಗ ಮಲ್ಟಿಪಲ್ ಕ್ಯಾಚ್ ನ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಸೊ ನಿಮ್ಮ ಟ್ರೈ ಬ್ಲಾಕ್ ನಲ್ಲಿ ಒಂದಕ್ಕಿಂತ ಜಾಸ್ತಿ ಕ್ಯಾಚ್ ಬ್ಲಾಕ್ ಉಂಟು ಅಂತ ಹೇಳಿ ನಾವು ಈಗಾಗಲೇ ಜಸ್ಟ್ ಹೇಳಿದೀವಿ. ಆಲ್ರೆಡಿ ಅದರ ಸಿಂಟ್ಯಾಕ್ಸ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ, ಟ್ರೈ, ಸೊ ಹಿಯರ್ ದ ಕೋಡ್ ಟು ಮಾನಿಟರ್ ಫಾರ್ ಯುವರ್ ಎರರ್ಸ್ ಅಂಡ್ ಕ್ಯಾಚ್ ಅಂಡ್ ಸೋ ಆನ್. ಸೊ ನಾನಾ ರೀತಿಯ ಎಕ್ಸೆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ನ ನಾವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡುವ. ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಓಕೆ, ಕ್ಲಾಸ್ exdemo4, ಕ್ಲಾಸ್ exdemo4 ಮೇನ್ ಮೆಥಡ್. ಇಲ್ಲಿ ನಂಬರ್ ಅನ್ವೈ ಅರೇ ಇಂಟಿಜರ್ ವೇರಿಯಬಲ್ ನ ಇನಿಷಿಯಲೈಸೇಷನ್ ಮಾಡಿದ್ದಾರೆ. 4, 8, 16, 12, 32 and so on. Right, so then first identify the size. 1, 2, 3, 4, 5, 6, 7, 8. What is the size of number? It is 8. ಇಲ್ಲಿ ಇನ್ನೊಂದು ಅರೇ ವೇರಿಯಬಲ್ ಡಿಕ್ಲೇರ್ ಮಾಡಿದ್ದಾರೆ, that is the denom. ಇಲ್ಲಿ ನೋಡಿ 1, 2, 3, 4, 5, 6. ಸೊ ಇಲ್ಲಿ 8 ಉಂಟು, ಇಲ್ಲಿ 6 ಉಂಟು. ರೈಟ್, ಹೌದಾ? ಇಲ್ಲಿ 1, 2, 3, 4, 5, 6, 7, 8. So the length of integer number is 8. The length of denom is 6. ಈಗ ಒಂದು ಫಾರ್ ಲೂಪ್ ಬರೀತಾ ಇದ್ದಾರೆ. ಫಾರ್ ಇಂಟ್ i is equal to 0, i ವ್ಯಾಲ್ಯೂ ಡಿಕ್ಲೇರ್ ಮಾಡಿದೀವಿ, i ವ್ಯಾಲ್ಯೂ ನ ಇನಿಷಿಯಲೈಸೇಷನ್ ಮಾಡಿದೀವಿ. i less than number dot length ಅಂತ ಕೊಟ್ಟಿದ್ವಿ. ಸೊ ನಂಬರ್ ಅಂತ ಹೇಳಿದ್ರೆ ಎಷ್ಟು, ಸೈಜ್ ಟೋಟಲ್ ಎಷ್ಟು ಲೆಂತ್ ಉಂಟು, 8. ಕಂಡೀಷನ್ ಟ್ರೂ ಆಗುತ್ತೆ. ಕಂಡೀಷನ್ ಟ್ರೂ ಆಗುವಾಗ ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ನಲ್ಲಿ ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ನೋಡಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ println number of I. What is I value? 0. 0th ಲೊಕೇಶನ್ ಅಲ್ಲಿ the value ಎಷ್ಟು 4 ಪ್ಲಸ್ ಇಲ್ಲಿ ಡಿವಿಷನ್ ಮಾಡ್ತಾ ಇದೀವಿ ಪ್ಲಸ್ denom of I. denom of I 0 ವ್ಯಾಲ್ಯೂ ಎಷ್ಟು 2. ಓಕೆ, ಸೊ ಪ್ಲಸ್ ಇಸ್ ಅ ಕನ್ಕಾಟಿನೇಷನ್ ಆಪರೇಟರ್. ಡಿಸ್ಪ್ಲೇ ಮಾಡ್ತಾ ಇದೀವಿ 4 by 2 is ಡಿಸ್ಪ್ಲೇ ಆಗುತ್ತೆ. ಆ ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ಇಲ್ಲಿ 4 by 2 ನಾವು ಮಾಡ್ತಾ ಇದೀವಿ. ಸೊ ಪ್ರೋಸೆಸ್ ಮಾಡುವಾಗಲೇ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ 4 by 2 ಇಟ್ ಇಸ್ 2. ಇಲ್ಲಿ ಔಟ್ಪುಟ್ ನಲ್ಲೇ ನೀವು ನೋಡಬಹುದು. ರೈಟ್, ಇದರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಇಲ್ಲಿಂದ ಮತ್ತೆ ಕಂಟ್ರೋಲ್ ಎಲ್ಲಿಗೆ ಬರುತ್ತೆ, ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ. ನಾವು ಐ ಬಿಕಮ್ 1 ಲೆಸ್ ದ್ಯಾನ್ 8 ಕಂಡೀಷನ್ ಟ್ರೂ. ನಂಬರ್ 1 denom 1.
8 by 0, 0 by something infinity, something by 0, sorry 0 by something 0, something by 0 infinity, automatically it is an exception, right? Alva ಇಲ್ಲಿ ಬರ್ತಾ ಉಂಟು ನೋಡಿ, number of 1 that is 8, denom of 1 0. So ಇಲ್ಲಿ 8 by 0 ಮಾಡುವಾಗ automatically it is an error, as we know it is an arithmetic exception error, can't divided by 0. So can't divided by 0 ಬರುತ್ತೆ. ಇದಾದ ನಂತರ ಮತ್ತೆ ಕಂಟ್ರೋಲ್ ಇಲ್ಲಿ I value increment ಆಗುತ್ತೆ, I become 1 sorry 2 less than 8 condition true, number of 2 location ಅಲ್ಲಿ 16, denom of 2 location ಅಲ್ಲಿ 4, 16 by 4 is process. So ಇಲ್ಲಿ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 32 by 4 process ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ. 64 by 0 it is an error. Which type of an error? Arithmetic exception. 128 by 8 processing ಆಗುತ್ತೆ, right? ಇದಾದ ನಂತರ ನೋಡಿ 256 by null, ಇಲ್ಲಿ ಯಾವುದೂ ಇಲ್ಲ ವ್ಯಾಲ್ಯೂ, ಹೌದಾ? 256 by nothing ನೀವು ಮಾಡಿದ್ರೆ ಒಂದು ಎಕ್ಸೆಪ್ಷನ್ ಆಗಿರುತ್ತೆ. that exception is array index out of bound of exception. ಸೊ array out of bound of exception ಅಲ್ಲಿ ನಾವೇನ್ ಮಾಡಿದೀವಿ, ಇಲ್ಲಿ no matching element found. ಸೊ no matching element found ಅಂತ ಹೇಳಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತಾ ಇದೀವಿ. ಇದಾದ ನಂತರ ವ್ಯಾಲ್ಯೂ ನೆಕ್ಸ್ಟ್ ವ್ಯಾಲ್ಯೂಗೆ ಇಂಕ್ರಿಮೆಂಟ್ ಆಗುತ್ತೆ, 512 by null, that is array out of index bound of exception. ಇಲ್ಲಿ ಮಲ್ಟಿಪಲ್ ಕ್ಯಾಚ್ ಬರೆದಿದ್ದೀವಿ. ನಿಮ್ಮ ಈ ಟ್ರೈ ಬ್ಲಾಕ್ ನಲ್ಲಿ ಏನ್ ಪ್ರಾಸೆಸ್ ಮಾಡಬೇಕು ಆ ಕೋಡ್ ನ ಪ್ಲೇಸ್ ಮಾಡಿದೀವಿ. ಆದ್ರೇನು ಇಲ್ಲಿ ರಿಲೆವೆಂಟ್ ಆಗಿರುವ ಎರರ್ ಗಾಗಿ ಏನಾಗುತ್ತೆ, ಅರ್ಥಮೆಟಿಕ್ ಎಕ್ಸೆಪ್ಷನ್ ಬಂದ್ರೆ ಇಲ್ಲಿಗೆ ಥ್ರೋ ಮಾಡುತ್ತೆ. ಓಕೆ, ಅದೇ ರೀತಿಯಲ್ಲಿ array index out of bound of exception ಆದ್ರೆ ಇಲ್ಲಿಗೆ ಥ್ರೋ ಮಾಡುತ್ತೆ. So likewise your try catch block will be executed. Hope you understand this concept. I won't execute this program. Okay, yes. So already ಇಲ್ಲೇ ನಾವು ಔಟ್ಪುಟ್ ತೋರಿಸಿದ್ದೀವಿ, right?